ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 3/6/25. मुरली महावाक्यಗಳು. मीठे बच्चे, अब तुम नए संबंध में जा रहे हो, इसलिए यहाँ के कर्म बंधनी संबंधों को भूल कर्मातीत बनने का पुरुषार्थ करो. ಮಧುರ ಮಕ್ಕಳೇ, ಈಗ ತಾವು ಹೊಸ ಸಂಬಂಧದಲ್ಲಿ ಹೋಗುತ್ತಿದ್ದೀರಿ. ಅದಕ್ಕಾಗಿ ಇಲ್ಲಿಯ ಕರ್ಮ ಬಂಧನದ ಸಂಬಂಧಗಳನ್ನು ಮರೆತು ಕರ್ಮಾತೀತರಾಗುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಬಾಬಾ ಹೇಳ್ತಿದ್ದಾರೆ, ಈಗ ಹೊಸ ಸಂಬಂಧಗಳಲ್ಲಿ ಹೋಗಬೇಕಾಗಿದೆ. ಒಂದಾಗಿದೆ ಆತ್ಮನಿಗೆ ಸಂಬಂಧ, ಯಾವುದು ಅವಿನಾಶಿ ಇದೆ, ಸದಾ ಇದೆ, ಅದು ಪರಮಾತ್ಮನ ಜೊತೆಗಿನ ಸಂಬಂಧ. ಹಾಗೂ ಈ ಮನಸ್ಸು ದ್ವಾಪರಯುಗದಿಂದ ಮಾಯೆಗೆ ವಶಭೂತಾಗಿರುವ ಕಾರಣ ಇದರ ಸಂಬಂಧ ಡ್ರಾಮಾದಲ್ಲಿರುವ ಕ್ಯಾರೆಕ್ಟರ್ ಜೊತೆಗೆ ಜೋಡಣೆಯಾಗಿದೆ, ಮಾಯೆ ಜೊತೆಗೆ ಜೋಡಣೆಯಾಗಿದೆ. ಹೀಗಾಗಿ ಈ ಹಳೆಯ ಸಂಬಂಧಗಳು ಏನಿವೆ, ಕ್ಯಾರೆಕ್ಟರ್ನ ಜೊತೆಗೆ ರಿಲೇಟ್ ಆಗಿರುವಂತಹ ಎಲ್ಲ ಸಂಬಂಧಗಳು ಮನಸ್ಸು ತಾನು ಮಾಡಿದಂತಹ ಕರ್ಮ, ಅರ್ಥಾತ್ ಆತ್ಮ ರಿಯಲ್ಲಾಗಿ ಕರ್ತಾ ಇದೆ. ಮೈಂಡ್ ನಾನೇ ಕರ್ತಾ ಇದ್ದೀನಿ, ನಾನೇ ಮಾಡೋದು, ನಾ ಮದರ್ ಇದ್ದೀನಿ ಒಳ್ಳೇದು ಮಾಡಬೇಕು, ನಾ ಮದರ್ ಇದ್ದೀನಿ ಓದಿಸೀನಿ, ನಾನು ಫಾದರ್ ಇದ್ದೀನಿ ಪಾಲನೆ ಕೊಟ್ಟೀನಿ ಅನ್ನುವ ಕರ್ತಾಪನ್ನದ ಕಾರಣದಿಂದ ಭೋಕ್ತಾ ಅಂದರೆ ಇದರ ಫಲ ಮಕ್ಕಳ ಒಂದು ಶ್ರೇಯಸ್ಸಿಗೆ ನಾನು ಕಾರಣ ಅನ್ನುವ ಶ್ರೇಯಸ್ಸನ್ನು ಪ್ರಾಪ್ತ ಮಾಡ್ತಾ ಮಾಡಿರುವಂಥ ಕರ್ಮ ಬಂಧನದಲ್ಲಿ ಆ್ಯಡ್ ಆಗಿ ಅವು ಆ ಸಂಬಂಧಗಳೆಲ್ಲವೂ ಬಂಧನದ ಅನುಭವ ಮಾಡಿಸ್ತಾ ಇವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಂಧನ ಅಂದರೆ ದುಃಖ ಇದೆ, ಬಂಧನದಲ್ಲಿ ಕಷ್ಟ ಇದೆ, ಬಂಧನದಲ್ಲಿ ಚಿಂತೆ ಇದೆ, ಅಶಾಂತಿ ಇದೆ, ಸಫರಿಂಗ್ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಕರ್ಮದ ಜೊತೆಗೇನು ಜೋಡಣೆ ಆದಂಥ ಸಂಬಂಧಗಳದಾವಲ್ಲ, ಅಲ್ಲಿ ಬಂಧನ ಇದೆ. ಇವೆಲ್ಲ ಅಂದರೆ ನಾಟಕದ ಜೊತೆಗೆ ಅಂದರೆ ಕ್ಯಾರೆಕ್ಟರ್ನ ಜೊತೆಗೆ ಯಾವೆಲ್ಲ ಸಂಬಂಧಗಳು, ನಾ ಅಕ್ಕೋರಿದ್ದೀನಿ ಅನ್ನೋದಾಗಲಿ, ಅಥವಾ ನಾ BK ಬ್ರಾಹ್ಮಣ್, ಅಥವಾ ತಂದೆ ತಾಯಿ ಅಕ್ಕ ತಮ್ಮ, ಏನೇ ಸಂಬಂಧಗಳದವ ಇವೆಲ್ಲ ಡ್ರಾಮಾದೊಳಗೆ ಕರ್ತಾಪನ್ನದ ಭಾವದಿಂದ ಕರ್ಮದ ಮೂಲಕ ಜೋಡಣೆಯಾಗಿರುವಂಥ ಸಂಬಂಧಗಳು. ಅದಕ್ಕೆ ಇವು ಬಂಧನವನ್ನು ದುಃಖವನ್ನು ಅನುಭವ ಮಾಡಿಸ್ತವ. ಬಾಬಾ ಹೇಳ್ತಾರೆ, ಇವೆಲ್ಲವುಗಳನ್ನು ಮರ್ತು ಬಿಡ್ರಿ ಅಂತ, ಕರ್ಮಾತೀತರಾಗುವ ಪುರುಷಾರ್ಥವನ್ನು ಮಾಡ್ರಿ ಅಂತಾರೆ ಬಾಬಾ. ಕರ್ಮಾತೀತ ಆಗೋದು ಅಂದರೆ ನಾ ಆತ್ಮ ಕರ್ತಾ ಇದ್ದೀನಿ, ನಾನು ಕೇವಲ ಈ ನಾಟಕದಲ್ಲಿ ಸಾಕ್ಷಿ ದೃಷ್ಟ ಇದ್ದೀನಿ, ಅಥವಾ ಸಾಕ್ಷಿಯಾಗಿ ನೋಡುವಂಥ ಆಡಿಯನ್ಸ್ ಇದ್ದೀನಿ. ಇದು ವಿಶ್ವ ನಾಟಕ, ಫಿಲಮ್ ಶೋ ಇದೆ. ಫಿಲಮ್ನಲ್ಲಿ ನಡೆಯುವಂತಹ ಇಮ್ಯಾಜಿನರಿ ಸಂಬಂಧಗಳನ್ನು ನನ್ನ ನಿಜ ಸಂಬಂಧಗಳಂತ ತಿಳ್ಕೊಂಡು, ಅವರೆಲ್ಲ ನನ್ನವರು ಅಂತ ತಿಳ್ಕೊಂಡು ಈ ಮೈಂಡ್ ಏನು ಹಚ್ಕೊಂಡಿದೆ, ಸಂಬಂಧ ಬೆಳೆಸ್ಕೊಂಡಿದೆ, ಇದು ಮನಸ್ಸಿಗೆ ಭಾಳಷ್ಟು ನೋವು ಮಾಡಿಸ್ತಾ ಇದೆ. ಇದೆಲ್ಲದರಿಂದ ಮುಕ್ತ ಮಾಡಬೇಕಂದ್ರೆ ಈ ಮನಸ್ಸನ್ನು ಹೊಸ ಸಂಬಂಧ, ಒಂದು ಪರಮಾತ್ಮ ಅವಿನಾಶಿ ಸಂಬಂಧಗಳನ್ನು ಅನುಭವ ಮಾಡಬೇಕಾಗಿದೆ. ಎರಡನೇದು, ಮನಸ್ಸಿಗೆ ಆತ್ಮನ ಸಂಬಂಧವನ್ನು ಜೋಡಿಸಬೇಕಾಗಿದೆ. ಮೈಂಡ್ ಆತ್ಮನಿಂದ ಅಗಲಿರುವ ಕಾರಣದಿಂದಲೇ ಇಷ್ಟು ದುಃಖ ಆಗಿದೆ. ಆತ್ಮ ವಾಪಸ್ ತನ್ನ ಮೂಲ ಮಾಲೀಕನ ಸಂಬಂಧದಲ್ಲಿ ಬರಬೇಕಾಗಿದೆ. ಹಾಗೂ ಮುಂಬರುವಂತಹ ಸತಿಯುಗಿ ಶ್ರೇಷ್ಠ ಸಂಬಂಧಗಳ ಅನುಭವದಲ್ಲಿ ನಾವು ಹೋಗೋರಿದ್ದೀವಿ. ಅದಕ್ಕೆ ಎಲ್ಲ ಕರ್ಮ ಬಂಧನದ ದುಃಖದ ಸಂಬಂಧಗಳನ್ನು ಮರೆತು ಕರ್ಮಾತೀತರಾಗುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಅಂತಾರೆ ಬಾಬಾ. ಪ್ರಶ್ನಿದೆ, ಬಾಬಾ ಕಿನ್ ಬಚ್ಚೋಂ ಕಿ ವಾಹ್ ವಾಹ್ ಕರ್ತೆ ಹೇ. ಶಿವಬಾಬಾರವರು ಯಾವ ಮಕ್ಕಳ ಕುರಿತು ವಾಹ್ ವಾಹ್ ಅಂತ ಹೇಳ್ತಾರೆ? ಸಬ್ಸೆ ಅಧಿಕ್ ಪ್ಯಾರ್ ಕಿನ್ಹೋಂಕೋ ದೇತೆ ಹೇ. ಎಲ್ಲಕ್ಕಿಂತ ಹೆಚ್ಚು ಪ್ರೀತಿಯನ್ನು ಬಾಬಾ ಯಾರಿಗೆ ಕೊಡ್ತಾರೆ? ವಂಡರ್ಫುಲ್. ಪರಮಾತ್ಮನೇ ವಾಹ್ ವಾಹ್ ಅನ್ಬೇಕು ಅಂದರೆ, ಪರಮಾತ್ಮ ತಂದೆ ಅಧಿಕ ಪ್ರೀತಿಯನ್ನು ಕೊಡ್ತಾರತ್ತಂದರೆ ಅದು ಎಷ್ಟು ಭಾಗ್ಯದ ಮಾತು. ಆದರೆ ಯಾರಿಗೆ ಕೊಡ್ತಾರೆ? उत्तर, बाबा गरीब बच्चों की वाह वाह करते हैं. वाह गरीबी वाह, आराम से 2 रोटी खाना है, ಹವಚ್ ನಹಿ. ಬಾಬಾ ಎಂಥ ಮಕ್ಕಳಿಗೆ ವಾಹ್ ವಾಹ್ ಅಂತ ಹೇಳ್ತಾರಂದರೆ, ಯಾರು ಬಹಳ ಬಡ ಮಕ್ಕಳಿದ್ದಾರೆ, ಆರಾಮದಿಂದ ಕೇವಲ 2 ರೊಟ್ಟಿ ತಿಂತಾರೆ, ಯಾವುದೇ ಆಶೆ ಇಲ್ಲ, ಲಾಲಚ್ ಇಲ್ಲ, ಅಥವಾ ಲೋಭ ಇರಲಾರ್ದಂಥ ಮಕ್ಕಳಿಗೇ ಬಾಬಾ ಬಹಳ ಪ್ರೀತಿ ಮಾಡ್ತಾರೆ.
गरीब बच्चे बाबा को प्यार से याद करते हैं। बाबा अनपढ़े बच्चों को देख खुश होते हैं क्योंकि उन्हें पढ़ा हुआ भूलने की मेहनत नहीं करनी पड़ती है। ಬಾಬಾ ಬಡ ಮಕ್ಕಳನ್ನು ನೋಡಿ ಬಹಳ ಖುಷಿ ಪಡ್ತಾರೆ. ಶಿವಬಾಬಾರವರು ಓದದೇ ಇರುವಂತಹ, ಯಾವ ಡಿಗ್ರಿಗಳನ್ನು ಗಳಿಸದೇ ಇರುವಂತಹ ಮಕ್ಕಳನ್ನು ನೋಡಿ ಬಹಳ ಖುಷಿ ಪಡ್ತಾರೆ. ಯಾಕೆ ಅಂದರೆ ಓದಿದ್ದು ಮರಿಬೇಕಂದ್ರೂ ಕೂಡ ಬಹಳ ಪರಿಶ್ರಮ ಪಡಬೇಕಾಗ್ತದೆ ಅಂತಾರೆ ಬಾಬಾ. ಇವತ್ತಿನ ಆನ್ಸರಲ್ಲಿ ಹಾಗೆ ನೋಡಿದ್ರೆ ಒಬ್ಬ ಕೇವಲ BK ಆಗಿ ನೋಡಿದ್ವಿ ಅಂತಂದ್ರೆ ಈ ಆನ್ಸರ್ ಸ್ಥೂಲ ರೂಪದಲ್ಲಿ ಇರುವಂತಹ ಬಡತನ, ಸ್ಥೂಲ ರೂಪದ ಭೋಜನ, ಸ್ಥೂಲ ರೂಪದ ವಿದ್ಯೆಯ ಒಂದು ಲೌಕಿಕ ವಿದ್ಯೆಯ ಮಾತಂತ ಅನ್ನಿಸ್ತದೆ. ಆದರೆ ಆ್ಯಕ್ಚುಲಿ ಬಾಬಾ ಸೋಲ್ ಕಾನ್ಷಿಯಸ್ನ ಒಂದು ಸ್ಥಿತಿ ಅನುಭವ ಮಾಡುವಂತಹ ಮಕ್ಕಳಿಗೆ ಇದರ ಅರ್ಥನೇ ಬೇರೆ ಇದೆ. ಬಾಬಾ ಹೇಳ್ತಾರೆ, ಇದರಲ್ಲಿ ಬಡತನ ಅಂದರೆ ಒಂದು ಅರ್ಥ ಆಗಿದೆ. ಯಾರು ಸಂಗಮ ಯುಗದಲ್ಲಿ ರೋಲ್ನೊಳಗೆ, ಕ್ಯಾರೆಕ್ಟರ್ ಒಳಗೆ ಬಡತನ ಇದೆ ಅಂದರೆ ಅವರಿಗೆ ಹೆಚ್ಚಿನ ಧನ ಇಲ್ಲ, ಹೆಚ್ಚಿನ ಅನುಕೂಲತೆಗಳಿಲ್ಲ, ಯಾವುದೇ ಥರದ ವ್ಯವಸ್ಥೆಗಳಿಲ್ಲ, ಕಮ್ಮು ವ್ಯವಸ್ಥೆ, ಕಡಿಮೆ ಧನ, ಕಡಿಮೆ ಅವರ ಗಳಿಕೆ ಇದೆ. ಅಂಥ ಮಕ್ಕಳು ಬಾಬಾ ಹೇಳ್ತಾರೆ ಅವ್ರಿಗೆ ಈ ಲೇಯರ್ ಬೆಳೆದಿರುವುದಿಲ್ಲ. ಭಾಳ ಧನ ಇದೆ, ನಾ ಧನವಂತ ಇದ್ದೀನಿ ಅನ್ನುವಂತಹ ಲೇಯರ್ ಬೆಳೆದಿರುವುದಿಲ್ಲ, ಅಭಿಮಾನದ ಲೇಯರ್. ಅಥವಾ ನನ್ನ ಹತ್ರ ಎಲ್ಲ ರೀತಿಯ ವಸ್ತುಗಳದಾವ, ನಾನು ಎಲ್ಲರಿಗಿಂತ ಏನು ಕಮ್ಮಿಲ್ಲ ಅನ್ನುವಂತಹ ಲೇಯರ್ ಭಾಳ ಕಡಿಮೆ ಇರ್ತದೆ. ಆದರೆ ಆರಾಮದಿಂದ ಅವ್ರು 2 ರೊಟ್ಟಿ ತಿಂತಾರೆ ಸಾಕು, ಅಷ್ಟೇ ಸಾಕಂತಾರೆ ಬಾಬಾ. ಅವ್ರಿಗೇನೂ ಲಾಲಚ್ ಇರುವುದಿಲ್ಲ ಅಂತ. ಲಾಲಚ್ ಅಂದರೆ ಇನ್ನೂ ಬೇಕು ಅಂತ. ಹಾಗಂತ ಎಲ್ಲ ಬಡವರಿಗೂ ಲೋಭ ಇರುವುದಿಲ್ಲ ಅಂತಿಲ್ಲ, ಭಾಳ ಲೋಭ ಇರ್ತದೆ. ಎಲ್ಲ ಇವತ್ತಿನ ಹ್ಯೂಮನ್ ಮೈಂಡ್ ಯಾರೆಲ್ಲ ದೇಹದೊಳಗೆ, ಕ್ಯಾರೆಕ್ಟರ್ ಒಳಗೆ ರೋಲ್ ಪ್ಲೇ ಮಾಡ್ತಾ ಇದ್ದಾರ, ಎಲ್ಲರ ಮನಸ್ಸು ಈಗ ಆಶೆಗೆ, ಲೋಭಕ್ಕೆ ವಶೀಭೂತ ಆಗಿದೆ. ಆದರೆ ಬಾಬಾ ಇಲ್ಲಿ ಹೇಳ್ತಾ ಇರೋದೇನು ಅಂತಂದರೆ, ಸೂಕ್ಷ್ಮ ರೂಪದ 2ನೇ ಬಡತನ ಯಾವುದು ಅಂತಂದರೆ, ಯಾರು ಸಂಗಮ ಯುಗದಲ್ಲಿ ಬಾಬಾರ ನಾಲೆಜ್ ಸಿಕ್ಕ ಮೇಲೆ ತನ್ನ ಮನಸ್ಸನ್ನು ಕೂಡ ಬಾಬಾಗೆ ಅರ್ಪಿಸಿ ಬಿಡ್ತಾರೆ, ತನ್ನ ಒಂದೊಂದು ವಿಚಾರಗಳನ್ನು ಕೂಡ ನಾನು ಅನ್ನುವಂಥ ಹುಷಾರಿತನ, ನಾನು ಅನ್ನುವಂಥ ಬುದ್ಧಿಯನ್ನು ಬಾಬಾಗೆ ಸಮರ್ಪಣೆ ಮಾಡ್ತಾರೋ ಅವ್ರು ನಿಜವಾದ ಬಡವರು. ನಂದು ಅನ್ನುವಂಥದ್ದೇನೂ ಇಲ್ಲ. ನಂದು ಅಂದ್ರೆ ಕೇವಲ ಅವರಿಗೆ ನನ್ನ ಬಾಬಾ ಮಾತ್ರ. ಬಾಕಿ ನಾನಂತೂ ಆತ್ಮ, ನನ್ನವರು ಬಾಬಾ ಬಿಟ್ಟರೆ ಅವರಿಗೆ ಯಾವುದೂ ನನ್ನದು ಅನ್ನುವಂಥ ಸಂಕಲ್ಪ ಮಾತ್ರದಲ್ಲೂ ಅವರಲ್ಲಿ ಇರೋದಿಲ್ಲ. ಅವರಿಗಂತ ನಿಜವಾದ ಬಡವರು. ಅವ್ರು ಎದಕ್ಕೆ ಚಿಂತೆ ಮಾಡ್ತಾರೆ? 2 ರೊಟ್ಟಿ ಅಂತೂ ಬಾಬಾ ಕೊಡ್ತಾರೆ ಅಂದಮೇಲೆ ಎದರ ಲೋಭ? ಈ ನಾಟಕನೇ ಮುಗಿಲಿಕ್ಕೆ ಬಂದಿದೆ. ಮಾಡಲ್ಪಟ್ಟಂತಹ ನಾಟಕದಲ್ಲಿ ಯಾವುದು ಮೊದಲೇ ಫಿಕ್ಸ್ ಇದೆ? ಈ ಫಿಲ್ಮ್ನೊಳಗೆ ಏನಾದರೂ ಆ್ಯಕ್ಟಿಂಗ್ ಮಾಡುವಾಗ ಸಿಗ್ತದನ್ನುವಂಥ ಮಾತಂತೂ ಆ್ಯಕ್ಚುಲಿ ಇದು ಅಜ್ಞಾನ. ಅಂದಮೇಲೆ ಬಾಬಾ ಹೇಳ್ತಾರೆ ಅವ್ರಿಗೆ ಹೆಚ್ಚಿನ ಲೋಭ ಇರೋದಿಲ್ಲ. ಬಡ ಮಕ್ಕಳೇ ಬಾಬನನ್ನು ಬಹಳ ಪ್ರೇಮದಿಂದ ನೆನಪು ಮಾಡ್ತಾರೆ. ಹಾಗೆ ನೋಡಿದ್ರೆ ಸ್ಥೂಲ ರೂಪದಲ್ಲಿ ಕ್ಯಾರೆಕ್ಟರ್ ಒಳಗೆ ಯಾರಾದರೂ ಬಡವರಿದ್ದರು ಅಂದ್ರೆ ನಾವು ಅನೇಕ ಕ್ಯಾರೆಕ್ಟರ್ನ ಬಾಯಿಯಿಂದ ನಾವು ಈ ಮಾತು ಕೇಳ್ತೀವಿ, ನಮಗೇನದ ಬಾಬಾ ನಮ್ಗೆ ಕೊಡಬೇಕಾಗಿತ್ತು, ನಮಗೂ ಬಾಬಾ ಕೊಟ್ಟಿದ್ರೆ ನಾವು ಬಾಬಾಗೆ ಭಾಳ ಮಾಡ್ತಿದ್ವಿ, ಅಥವಾ ನಮ್ಗೆ ದೇವ್ರು ಹಿಂಗೆ ಯಾಕೆ ಇಟ್ಟಾನ, ಹಿಂಗೆಲ್ಲ ಗೋಳಾಡುವ ಮಾತು ಕೇಳ್ತೀವಿ. ಆದರೆ ಬಾಬಾ ಅಂತಾರೆ ಬಡ ಮಕ್ಕಳೇ ಬಹಳ ಪ್ರೀತಿಯಿಂದ ಶಿವಬಾಬಾ ನೆನಪು ಮಾಡ್ತಾರಂದರೆ ಇದರ ಅರ್ಥ ಯಾರು ನಾನು ಈ ದೇಹ ನನ್ನದು ವಸ್ತು ಸಂಬಂಧಗಳನ್ನು ಅಥವಾ ವಿಚಾರನೂ ಕೂಡ ಮನದಲ್ಲಿ ಹುಟ್ಟುವ ವಿಚಾರಗಳನ್ನು ಭಾವನೆಗಳನ್ನು ಕೂಡ ಬಾಬಾಗೆ ಯಾರು ಅರ್ಪಿಸ್ತಾರೋ ಕ್ಷಣ ಅವ್ರು ನಿಜವಾದ ಬಡವರು. ಅಂಥ ಬಡವರು ಬಾಬಾನನ್ನು ಭಾಳ ಪ್ರೇಮದಿಂದ ನೆನಪು ಮಾಡ್ತಾರೆ. ಮತ್ತೆ ಹೇಳ್ತಾರೆ ಬಾಬಾ ಯಾರು ಓದೇ ಇಲ್ಲ ಅಂಥವ್ರು ನೋಡಿ ಬಾಬಾಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಓದಿದ್ದು ಮರಿಬೇಕಲ್ಲ. ಅಂದರೆ ನಾನು MSc ಓದೀನಿ, ನಾನು ಡಿಗ್ರಿ ಓದೀನಿ, ಇಂಜಿನಿಯರಿಂಗ್ ಓದೀನಿ, ನಾನು ಡಾಕ್ಟರ್ ಇದ್ದೀನಿ, ಇಂಜಿನಿಯರ್ ಇದ್ದೀನಿ, ನಾನು ಡಿಗ್ರಿ ಮಾಡಿದ್ದೀನಿ, ಅಥವಾ ನಾನು ಇದನ್ನು PhD ಮಾಡಿದ್ದೀನಿ ಅನ್ನುವಂಥದ್ದು ಸೂಕ್ಷ್ಮ ರೂಪದ ಲೇಯರ್ ಇತ್ತು ಅಂತಂದ್ರೂ ಕೂಡ ಆತ್ಮನ ಮನಸ್ಸು ಮೂಲ ಸ್ಥಿತಿಗೆ ಹೋಗಲಿಕ್ಕೆ ಅಥವಾ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಅಥವಾ ಮನಾಭಾವಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಮೈಂಡಿಗೆ. ಯಾಕಂದರೆ ಈ ಮೈಂಡ್ ಮೇಲೆ ನಾನು ಇಷ್ಟು ಓದೀನಿ, ನಾನು ಇಷ್ಟು ತಿಳ್ಕೊಂಡೀನಿ, ನಾನು ಇಷ್ಟು ಕಲ್ತೀನಿ, ನನ್ನ ಹತ್ರ ಇಷ್ಟು ಡಿಗ್ರಿ ಅದಾವ ಅನ್ನುವಂಥದ್ದು ಏನಾದರೂ ಕ್ಯಾರೆಕ್ಟರ್ನ ಕಾನ್ಷಿಯಸ್ ಡ್ರಾಮಾ ಕೊಟ್ಟಂಥ ವಿಶೇಷತೆಗಳನ್ನು ಡ್ರಾಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದು ಬಿಟ್ಟು ಅದು ಮನಸ್ಸಿನೊಳಗೆ ಇದೇ ನಾನು ಡಿಗ್ರಿ ಓದಿದವನು ಕಲಿತವನು ಅನ್ನುವಂಥದ್ದು ಏನಾದರೂ ಬುದ್ಧಿಯಲ್ಲಿದ್ದರೆ ಅದು
ಮೂಲ ಸ್ಥಿತಿಗೆ ಹೋಗಲಿಕ್ಕೆ ಅಡ್ಡಿಯಾಗ್ತದ, ಭಾಳ ಪರಿಶ್ರಮ ಪಡಬೇಕಾಗ್ತದ. ಅದಕ್ಕೆ ಏನೂ ಓದದೇ ಇರುವ, ಸ್ಥೂಲ ರೂಪದಲ್ಲಿ ಏನೂ ಓದದೇ ಇರುವ, ಸ್ಥೂಲ ರೂಪದಲ್ಲಿ ಏನೂ ಹೊಂದದೇ ಇರುವ, ನಾನು ನನ್ನದನ್ನುವಂತಹ ಬಹಳಷ್ಟು ಅಧಿಕ ಸಂಪತ್ತನ್ನು ಹೊಂದದೇ ಇರುವಂಥವರು ಕೂಡ ಬಾಬಾಗ ಭಾಳ ಪ್ರಿಯ ಇದ್ದಾರೆ. ಸೂಕ್ಷ್ಮ ರೂಪದಲ್ಲಿ ನಾನು ನನ್ನದಲ್ಲ, ನಾನು ಕ್ಯಾರೆಕ್ಟರ್ ಭಲೆ ಓದಿರ್ಬೋದು, ನನ್ನ ಆತ್ಮ ನಿರಾಕಾರ ಬಾಬನ ಮಗು ಇದೀನನ್ನುವಂಥ ಸತ್ಯ ಯಾರು ತಿಳಿದಿದ್ದಾರೋ ಅವರೂ ಸಹ ಭಾಳ ಪ್ರೇಮದಿಂದ ಬಾಬಾ ನೆನಪು ಮಾಡ್ತಾರೆ. ಬಾಬನೂ ಕೂಡ ಅವರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡ್ತಾರೆ. ಓಂ ಶಾಂತಿ. अब बाबा बच्चों के प्रति रोज़ रोज़ बोलने की दरकार नहीं रहती कि अपने को आत्मा समझो. ಅಂಡರ್ಲೈನ್. ಯಾವಾಗಲೂ ಮಗು ಹುಟ್ಟಿದ ಮೇಲೆ, ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ನಿಮ್ಮಪ್ಪ ಅಂತ ಹೇಳ್ತಾರೆ. ನಿಮ್ಮಪ್ಪ ಬಂದರು ನೋಡು ಅಂತ ಹೇಳ್ಬೋದು, ಇವರೇ ನಿಮ್ಮಪ್ಪ ಅಂತ. ನೆಕ್ಸ್ಟ್ ಡೇ ಮತ್ತು ಇವರೇ ನಿಮ್ಮಪ್ಪ ಅಂತ ಎಂದೂ ಹೇಳೋದಿಲ್ಲ. ನೀ ನನ್ನ ಮಗು ಇದಿ, ಅವರಪ್ಪ ಬಂದು ಮಗು ನೀ ನನ್ನ ಮಗು ಇದಿ ಅಂತ ಹಿಂಗೆ ಮಗುವಿಗೆ ನೆನಪು ಕೊಡಿಸೋದಿಲ್ಲ. ಒಂದು ಸರಿ ಕನ್ಫರ್ಮ್ ಆದ್ರೆ ಮುಗೀತು. ಹಂಗೆ ಬಾಬಾ ಹೇಳ್ತಾರೆ, ಯಾವಾಗ ಈ ಮೈಂಡಿಗೆ ನಾ ಆತ್ಮ ಇದ್ದೀನಿ ಅನ್ನುವಂಥ ತಿಳುವಳಿಕೆ ಕೊಟ್ಟ ಮೇಲೆ, ಈ ಬುದ್ಧಿಯಲ್ಲಿ ಬಂದ ಮೇಲೆ ಮತ್ತೆ ನೀ ಆತ್ಮ ಇದಿ ಅಂತ ಬಾಬಾಗೂ ಕೂಡ ಪದೇ ಪದೇ ಹೇಳುವ ಅವಶ್ಯಕತೆ ಬೀಳೋದಿಲ್ಲ. ಆತ್ಮ ಅಭಿಮಾನಿ ಭವ್ ಅಥವಾ ದೇಹಿ ಅಭಿಮಾನಿ ಭವ್. ಅಕ್ಷರ ಹೇ ತೋ ವಹಿನಾ. ಬಾಬಾ ಅಂತಾರ ಆತ್ಮ ಅಭಿಮಾನಿ ಭವ. ವರದಾನ್ ಬಾಬಾ ಕೊಟ್ಟ ಮೇಲೆ ಅದು ಸರಳ ಆಗಿಲೇಬೇಕು, ಆ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗಲೇಬೇಕು. ಬಾಬಾ ವರದಾನ್ ಕೊಡ್ತಿದ್ದಾರೆ, ಆತ್ಮ ಅಭಿಮಾನಿಗಳಾಗ್ರಿ, ದೇಹಿ ಅಭಿಮಾನಿ ಆಗ್ರಿ. ಬಾಬಾ ಕೇತೆ ಹೇ ಅಪ್ನೆ ಕೋ ಆತ್ಮ ಸಮझो. ಬಾಬಾ ಹೇಳ್ತಾರೆ ನಿನಗೆ ಆತ್ಮ ಅಂತ ತಿಳ್ಕೊ. ನಾವಂತೀವಿ ನಾವು ಆತ್ಮ ಅಂತ ತಿಳ್ಕೊಂಡೇ ಬಿಟ್ಟಿವಿ ಅಂತ. ಆತ್ಮ ಅಂತ ತಿಳ್ಕೊಂಡ್ಮೇಲೆ ನಾನು ಅಂತಂದ್ರೆ ಕಮ್ಜೋರ್ ಇದ್ದೀನಿ, ನಾನು ಸ್ಟ್ರಿಕ್ಟ್ ಇದ್ದೀನಿ, ನಾನು ಭಾಳ ಎಕ್ಯುರೇಟ್ ಇದ್ದೀನಿ, ನಾನು ಅಂತಂದ್ರೆ ನನಗೆ ಸುಳ್ಳಂದ್ರೆ ಆಗಿ ಬರುವುದಿಲ್ಲ, ಅಥವಾ ಈ ಅಹಂಕಾರದಲ್ಲಿ ಬರೋದಾಗಲಿ, ಅಥವಾ ನಾ ಕಮ್ಜೋರ್ ಇದ್ದೀನಿ, ಪೇಷಂಟ್ ಇದ್ದೀನಿ, ನಾ ಬಡವ ಇದ್ದೀನಿ ಅನ್ನುವಂಥವ್ರು ಯಾರಿದು? ಮೈಂಡ್, ಮಾಯಾ ಮನಸ್ಸು ಹೇಳ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಮನಸ್ಸಿಗೆ ವಾಪಸ್ ಸತೋಪ್ರಧಾನತೆ ಕಡೆಗೆ ಕರ್ಕೊಂಡು ಹೋಗಬೇಕಾಗಿದೆ. ಈ ಮನಸ್ಸನ್ನು ಬಾಬನ ಜೊತೆ ಮ್ಯಾಚ್ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಮನಸ್ಸಿಗೆ ಪದೇ ಪದೇ ತಿಳಿಸ್ಬೇಕಾಗ್ತದ, ಆತ್ಮ ಅಂತ ತಿಳ್ಕೊ, ನಾ ಆತ್ಮ ಇದ್ದೀನಿ ಅಂತ ಈ ಮನಸ್ಸಿಗೆ ಈ ಹಾಡು, ಈ ಕಾಮೆಂಟ್ರಿ ಕೊಡಬೇಕಾಗ್ತದ. आत्मा में ही 84 जन्मों का पार्ट भरा हुआ है ना. एक शरीर लिया, पार्ट बजाया, फिर शरीर खलास हो जाता. ಆತ್ಮದೊಳಗನೆ 84 ಜನ್ಮಗಳ ಪಾರ್ಟ್ ನೋಂದಾಯಿಸಲ್ಪಟ್ಟಿದೆ. ಅಂಡರ್ಲೈನ್. ಅಂದರೆ ನಾವು ಏನೆಲ್ಲ ಆ್ಯಕ್ಟಿವಿಟಿ, ಏನು ಥಾಟ್ಸ್ ಕ್ರಿಯೇಟ್ ಮಾಡ್ತೀವಿ, ಏನೆಲ್ಲ ಫೀಲಿಂಗ್ಸ್ ಕ್ರಿಯೇಟ್ ಆಗ್ತವ, ಏನೆಲ್ಲ ನಮ್ಮ ಮೂಲಕ ಘಟನೆಗಳು ಕರ್ಮ ಆಗ್ತದ, ಮಾತುಗಳು ಬರ್ತದ, ಇದು ಮೊದಲೇ ನಾಟಕದಲ್ಲಿ ಫಿಕ್ಸ್ ಇದೆ. ಬಾಬಾ ಸ್ಪಷ್ಟ ಹೇಳ್ತಾರೆ, 84 ಜನ್ಮ ಇದ್ರೂ 84 ಜನ್ಮಗಳ ಪಾರ್ಟ್ ಆತ್ಮನಲ್ಲಿ ಮೊದಲೇ ನೋಂದಾಯಿಸಲ್ಪಟ್ಟಿದೆ. ಅದಕ್ಕೆ ಒಂದು ಶರೀರ ತಗೊಳ್ತದ, ಮತ್ತು ಅದನ್ನು ರೋಲ್ ಪ್ಲೇ ಆದಮೇಲೆ ಆ ಶರೀರ ಬಿಟ್ಟು ಇನ್ನೊಂದು ಶರೀರವನ್ನು ತಗೊಳ್ತದೆ. ಹೀಗೆ ಆ ಶರೀರ ಖತಮ್ ಆಗ್ತದ. ಆತ್ಮ ತೋ ಅವಿನಾಶಿ ಹೇ. ಹೀಗೆ ಇದು ಮೊದಲನೇ ಶರೀರ ಅಲ್ಲ, ಈ ಕಾಲಚಕ್ರದಲ್ಲಿ ಇದು 84ನೇ ಕೊನೆ ಶರೀರ ಇದೆ, 83ನೇ ಶರೀರ ಇದೆ. ಆದರೆ ಬಾಬಾ ಹೇಳ್ತಾರ, ಆತ್ಮ ಮಾತ್ರ ವಿನಾಶಿ ಇದೆ. ಎಷ್ಟೇ ದೇಹಗಳನ್ನು ಬದಲಾಯಿಸಿದರೂ ಆತ್ಮದ ಸತ್ಯ ಮಾತ್ರ ಬದಲಾಗೋದಿಲ್ಲ. तुम बच्चों को यह ज्ञान अभी ही मिलता है और कोई को इन बातों का पता ही नहीं. ಮಕ್ಕಳೇ, ಈ ಎಲ್ಲ ಜ್ಞಾನ ನಿಮಗೆ ಈಗ ಕುತ್ಕೊಂಡಿದೆ, ಬೇರೆಯವರಿಗಂತೂ ಈ ಜ್ಞಾನದ ಬಗ್ಗೆ ಗೊತ್ತೇ ಇಲ್ಲ. ಅಬ್ ಬಾಬಾ ಕೇತೆ ಕೋಶಿಶ್ ಕರ್ ಜಿತ್ನಾ ಹೋ ಸಕೆ ಬಾಬಾ ಕೋ ಯಾದ್ ಕರೋ. ಅಂಡರ್ಲೈನ್. ಮಕ್ಕಳೇ, ಕೋಶಿಶ್ ಮಾಡಿರಿ, ಪ್ರಯತ್ನ ಮಾಡಿರಿ, ಎಷ್ಟು ಸಾಧ್ಯ ಅಷ್ಟು ಬಾಬನ ನೆನಪು ಮಾಡಿರಿ. ಅರ್ಥಾತ್ ಈ ಮನಸ್ಸನ್ನು ಬಾಬನ ಜೊತೆಗೆ ಮನಾಭವ ಅರ್ಥಾತ್ ಮ್ಯಾಚ್ ಮಾಡ್ತಾ ಇರಿ. ಧಂಧೆ ದೋರಿ ಮೇ ಲಗ್ ಜಾನೆ ಸೇ ತೋ ಇತನಿ ಯಾದ್ ಟೆಹರ್ತಿ. ಬಾಬಾ ಹೇಳ್ತಾರೆ, ನೀವು ಎಷ್ಟು ದಂಧ, ಅಲ್ಲಿ ಕಿರಿಕಿರಿ, ಅದರಲ್ಲಾಗುವ ಲಾಸ್, ಅದರಲ್ಲಾಗುವ ಯಾವುದೇ ಥರದ ಮೋಸ, ಇವನ್ನೆಲ್ಲ ನೋಡಿದ್ರಿ ಅಂದರೆ ನಿಮಗೆ ಅಷ್ಟು ನೆನಪು ಇರುವುದಿಲ್ಲ ಅಂತಾರೆ ಬಾಬಾ. ಆದರೂ ಪ್ರಯತ್ನ ಮಾಡಿ ಟೈಮ್ ತೆಗೆದು ಬಾಬಾ ನೆನಪು ಮಾಡ್ತೀರಿ. ಗೃಹಸ್ಥ ವ್ಯವಹಾರ ಮೇ ರೇಕರ್ ಕಮಲ್ ಫೂಲ್ ಸಮಾನ್ ಪವಿತ್ರ ಬನ್ನಾ ಹೇ. ಗೃಹಸ್ಥ ಜೀವನದಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಬೇಕು. ಫಿರ್ ಜಿತ್ನಾ ಹೋ ಸಕೆ ಮುझे ಯಾದ್ ಕರೋ, ಐಸಾ ನಹಿ ಕಿ ಹಮ್ಕೋ ನೇಸ್ಟಾ ಮೇ ಬೇಚನಾ ಹೇ. ಹೀಗಲ್ಲ, ನಮ್ಗೆ ಯಾವಾಗಲೂ ಒಬ್ಬರು ಯೋಗದಲ್ಲಿ ಕುಳಿತುಕೊಂಡು ಯೋಗ ಮಾಡಿಸ್ಬೇಕು ಅಂತ ಹಾಗೇನಿಲ್ಲ ಅಂತಾರೆ ಬಾಬಾ. ಮಾಯಾಕೆ ತುಫಾನ್ ತೋ ಬಹುತ್ ಆಯಿಂಗೆ. ಬಾಬಾ ಅಟೆನ್ಷನ್ ಕೊಡಿಸ್ತಿದ್ದಾರೆ. ಮಕ್ಕಳೇ,
ಮಾಯಾ ಬಿರುಗಾಳಿ ಭಾಳ ಬರ್ತವೆ. कोई को क्या याद आएगा, कोई को क्या तूफान आएंगे जरूर, फिर उस समय उनको मिठाना पड़ता है ನ ಆಯೆ. ಬಾಬಾ ಅಂತಾರೆ ಅನೇಕ ಥರದ ಬೇರೆ ಬೇರೆ ವಿಚಾರಗಳು ಬರ್ತವೆ, ಆದರೆ ವಿಚಾರ ಬರದಂತೆ ಅವುಗಳನ್ನು ದೂರ ಮಾಡಬೇಕಾಗ್ತದ. ಯಹಾ ಬೇಟೆ ಬೇಟೆ ಬಿ ಮಾಯಾ ಬಹುತ್ ತಂಗ್ ಕರ್ತಿ रहती, ಯಹಿ ತೋ ಯುದ್ಧ ಹೇನಾ. ಎಲ್ಲಿ ಕುತ್ಕೊಂಡ್ರು ಮಾಯಾ ಏನು ಮಾಡ್ತದ, ಭಾಳ ತೊಂದರೆ ಕೊಡ್ತದ. ಇದೇ ಯುದ್ಧ ಅಲ್ಲ ಅಂತಾರೆ ಬಾಬಾ. ಜಿತ್ನೆ ಹಲ್ಕೆ ಹೋಂಗೆ ಉತ್ನಾ ಬಂಧನ್ ಕಮ್ ಹೋಂಗೆ. ಎಷ್ಟು ಹಗುರಿರ್ತೀರಿ ಅಷ್ಟು ಬಂಧನಗಳು ಕಮ್ಮಿರ್ತವೆ. ಭಾಳ ಮುಖ್ಯ ಅಂಡರ್ಲೈನ್ ಮಾಡ್ಕೊಳ್ಳುವಂಥ ಮಾತು. ಬಂಧನ್ ಅದರಿ, ಬಿಡವಲ್ದ್ರಿ, ಕಷ್ಟ ಅದರಿ, ಪ್ರಾಬ್ಲಮ್ ಅದರಿ ಅಂತೀವಿ. ಇದು ಏನಿದು? ಬಾಬಾ ಅಂತಾರೆ ಎಷ್ಟು ನೀವು ಭಾರಿ, ನನ್ನಿಂದನೇ, ನಾ ಇಲ್ಲಾರ್ದೆ ಏನಾಗ್ತದ, ನಾ ಬೇಕಲ್ಲ, ಮಕ್ಕಳಿಗೆ ನಾ ಇಲ್ಲಂದ್ರೆ ಹೆಂಗೆ, ಸಣ್ಣ ಸಣ್ಣ ಮಕ್ಕಳು ಅಂತ ಅಂತೀವಿ. ಬಾಬಾ ಹೇಳ್ತಾರೆ ನೀವು ಎಷ್ಟು ಡ್ರಾಮಾದ ಆ್ಯಕ್ಟಿಂಗ್ ನಡೀತಾ ಇದೆ, ಡ್ರಾಮಾದ ಫಿಲಮ್ ಶೋ ನಡೀತಾ ಇದೆ, ಅದರಲ್ಲಿ ಭಲೆ ನಾನು ಆ್ಯಕ್ಟರ್ ಇದ್ದೀನಿ, ಆದರೆ ಎಲ್ಲ ಶೋ, ಇಲ್ಲಿರುವ ಮಟೀರಿಯಲ್, ಇಲ್ಲಿರುವಂಥ ವ್ಯಕ್ತಿ, ಇದು ಡ್ರಾಮಾದ ಗಿಫ್ಟ್ ಇದೆ ಅಥವಾ ಡ್ರಾಮಾನ ಹಕ್ಕಿದೆ, ನಂದೇನೂ ಇಲ್ಲ. ಆದರೂ ಈ ಮೈಂಡ್ ತಿಳ್ಕೊತದ, ಇಲ್ಲ ಏನಂದ್ರು ಹಂಗಂತ ಸುಮ್ಕುಂತ್ರೆ ಏನಾರ ಆಗ್ತದೇನೋ, ನಾವೇ ಮಾಡಬೇಕಾಗ್ತದಲ್ಲ ಅನ್ನುವ ಭಾರಿ ವಜನ್ ಬುದ್ಧಿಯಲ್ಲಿ ಹಾಕ್ಕೊಂಡ್ರಿ ಅಂತಂದರೆ ಬಂಧನಗಳು ಹೆಚ್ಚಾಗ್ತಾ ಹೋಗ್ತವ. ಎಷ್ಟು ಹಗುರಿ ಇರ್ತೀರಿ. ನಾನಂತೂ ಡ್ರಾಮಾದ ಆ್ಯಕ್ಟರ್ ಇದ್ದೀನಿ, ಆತ್ಮ ಸೋಲ್ ಇದ್ದೀನಿ, ಬಾಕಿ ಎಲ್ಲ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಸ್ಟೋರಿ ನಡೀತಾ ಇದೆ, ಅದರಲ್ಲಿ ಸ್ಟೋರಿಯಲ್ಲಿ ಮಕ್ಕಳು ಅಥವಾ ಪತಿ ಪತ್ನಿ ಸಂಬಂಧಗಳು ಎಲ್ಲ ನಡೀತಾ ಇವೆ. ಎಷ್ಟು ಹಗುರಿ ಇರ್ತೀರಿ ಅಷ್ಟು ಬಂಧನಗಳು ಕಡಿಮೆ ಆಗ್ತವೆ ಅಂತಾರೆ ಬಾಬಾ. ಪಹಲೆ ತೋ ಆತ್ಮ ನಿರ್ಬಂಧನ್ ಹೇ, ಜಬ್ जन्म लेती तो माँ बाप में बुद्धि जाती, फिर स्त्री को अडाप्ट करते, जो चीज़ सामने नहीं थी वह सामने आ जाती. ಬಾಬಾ ಅಂತಾರ ಮೊದಲು ಕೂಸಿದ ಮೇಲೆ ನಂತರ ಮಗು ಆದಾಗ ಭಾಳ ನಿರ್ಬಂಧನೆ ಇರ್ತಾರೆ. ಯಾವಾಗ ತಂದೆ ತಾಯಿ ಒಳಗೆ ಬುದ್ಧಿ ಹೋಗ್ತದ, ನಮ್ಮ ಮಮ್ಮಿ ನಮ್ಮಪ್ಪ ಅಂತ ಶುರುವಾಗ್ತದ. ಆಮೇಲೆ ಆ ಮಗು ದೊಡ್ಡದಾದ್ಮೇಲೆ ಪತ್ನಿನ ಮದುವೆ ಆಗ್ತಾನ ಒಬ್ಬಳನ್ನು, ಅವಾಗ ಅಲ್ಲಿ ಬುದ್ಧಿ ಹೋಗ್ತದ. ಅದಾದಮೇಲೆ ಬೇರೆ ಬೇರೆ ಅನೇಕ ವಸ್ತುಗಳು ಎದುರು ಬರ್ಲಿಕ್ಕೆ ಶುರುವಾಗ್ತವ. ಫಿರ್ ಬಚ್ಚೆ ಪೈದಾ ಹೋಂಗೆ ತೋ ಉನ್ಕಿ ಯಾದ್ ಬಡೇಗಿ. ಬಾಬಾ ಕ್ಯಾರೆಕ್ಟರ್ನ ಸ್ಟೋರಿ ಹೇಳ್ತಿದ್ದಾರೆ. ಮೊದಲೊಂದು ಮಗು ಇರ್ತದ, ಮಗುವಿನಲ್ಲಿ ಯಾವುದೇ ರೀತಿಯ ನಾನು ನಂದು ಅನ್ನುವಂಥ ಲೇಯರ್ಸ್ ಬೆಳೆದಿರುವುದಿಲ್ಲ. ಆ ಮಗುವಿಗೆ ಹೇಳ್ತದ ಇವ್ರು ನಿಮ್ಮಪ್ಪ ನಿಮ್ಮಮ್ಮ, ಇವರು ಅಜ್ಜ ಅಜ್ಜಿ ಅದಾರಂತ. ಆ ಮಗುವಿನ ಮೇಲೆ ನಮ್ಮ ಅಜ್ಜ ಅಜ್ಜಿ ಅನ್ನುವಂಥದ್ದು ಬೆಳೀತಾ ಹೋಗ್ತದ. ಆ ಮಗು ದೊಡ್ಡದಾದ್ಮೇಲೆ ಸ್ಕೂಲಿಗೆ ಹೋಗ್ತದ, ನಮ್ಮ ಟೀಚರ್, ನಮ್ಮ ಸ್ಕೂಲ್, ನಮ್ಮ ಊರು, ನಮ್ಮ ಫ್ರೆಂಡ್ಸ್. ಅದಾದಮೇಲೆ ದೊಡ್ಡದಾದ ಹುಡುಗಿಗೆ ಮದುವೆ ಆಗ್ತದ. ಮದುವೆ ಆದಮೇಲೆ ನೆಕ್ಸ್ಟ್ ಬುದ್ಧಿ ಎಲ್ಲ ಆ ಹುಡುಗಿ ಮೇಲೆ ಹೋಗ್ತದ. ನಂತರ ಅವ್ರಿಗೊಂದು ಮಗು ಆಗ್ತದ. ಹೀಗೆ ಬಾಬಾ ಹೇಳ್ತಾರೆ ಬುದ್ಧಿಯ ಮೇಲೆ ಅನೇಕ ಲೇಯರ್ಗಳು ಅಥವಾ ಅನೇಕ ರೀತಿಯ ಸ್ಮೃತಿಗಳು ಬರಲಿಕ್ಕೆ ಶುರುವಾಗ್ತದೆ, ನಾನು ನಂದುದು ಅಂಥೇಳಿ. ಈಗ ಬಾಬಾ ಹೇಳ್ತಾರೆ ಅಬ್ ತುಮ್ ಸಬ್ಕೋ ಯ ಭೂಲ್ ಜಾನಾ, ಏಕ್ ಬಾಬಾ ಕೋ ಹಿ ಯಾದ್ ಕರ್ನಾ. ಇವೆಲ್ಲ ಏನು ತಲೆಯಾಗ ಇಟ್ಕೊಂಡಿರಲ್ಲ, ಆ ವಸ್ತು ಈ ವಸ್ತು, ಅದು ಮಾಡಬೇಕು ಇದು ಮಾಡಬೇಕು, ಇದು ನಂದು ಇದು ನಿಮ್ಮದು ಅಂತ, ಇದೆಲ್ಲ ತೆಗೆದು ಹಾಕ್ರಿ ಅಂತಾರೆ ಬಾಬಾ. ಕೇವಲ ಒಬ್ಬ ಶಿವಬಾಬಾ ನೆನಪು ಮಾಡ್ರಿ. ಇಸ್ಲಿ ಹಿ ಬಾಬಾ ಕಿ ಮಹಿಮಾ ಹೇ, ಅದಕ್ಕಾಗಿಯೇ ಬಾಬನ ಮಹಿಮಾ ಇದೆ. ಏನಂತ, ತುಮ್ಹಾರಾ ಮಾತ್ ಪಿತಾ ಆದಿ ಸಬ್ ಕುಚ್ ವಹಿ ಹೇ, ಉನ್ಕೋ ಹಿ ಯಾದ್ ಕರ್ನಾ. ಅದಕ್ಕೆ ಭಕ್ತಿಯಲ್ಲಿ ಮಹಿಮೆ ಮಾಡಿದ್ದಾರೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಅಂತ. ಇದು ಸತ್ಯ ಇದೆ, ಇದು ಸತ್ಯ ವಚನ ಇದೆ, ಸತ್ಯ ಮಾತಿದೆ, ಮಹಾವಾಕ್ಯಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಈ ಸ್ಕ್ರೀನ್ ಮೇಲೆ, ವಿಶ್ವ ನಾಟಕದ ಸ್ಕ್ರೀನ್ ಮೇಲೆ ಯಾರೆಲ್ಲ ಸ್ವಲ್ಪ ಟೈಮ್ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಬರ್ತಾರೆ ನನ್ನವರು ಅಂತ, ಅದು ಕೇವಲ ಆ್ಯಕ್ಟಿಂಗ್ ಇದೆ, ಅವ್ರು ಯಾರೂ ನನ್ನವರಲ್ಲ ಅಂತಾರೆ ಬಾಬಾ. ಕೇವಲ ಇದು ಮೈಂಡ್ ತಿಳ್ಕೊತದ, ಇದು ನನ್ನವ್ರು ಅಂತ ಎಲ್ಲರನ್ನ ಹಚ್ಕೊಳ್ತದ. ಹೀಗಾಗಿ ತನ್ನಿಂದ ತಾನೇ ದೂರ ಆಗ್ತದ, ತನ್ನ ಶಾಂತಿಯಿಂದ ದೂರ ಆಗ್ತದ. ಅನೇಕರ ಜೊತೆಗೆ ಕರ್ಮ ಬಂಧನಗಳನ್ನ ಬೆಳೆಸ್ಕೊಂಡು ಇದು ಬಿಡ್ಲಾರ್ದ ತಾನೇ ಸಿಕ್ಕಾಕೊಳ್ತದ ಮೈಂಡ್. ಮತ್ತು ಹೇಳ್ತದ ಹೊರಗೆ ಬರ್ಲಾರ್ದಂಗೆ ಆಗ್ಬಿಟ್ಟೈತ್ರಿ ಅಂತ ಹೇಳ್ತದ. ಆದರೆ ಬಾಬಾ ಹೇಳ್ತಾರ ಇಲ್ಲ, ಈಗ ಸಾಕ್ಷಾತ್ ಶಿವ ಬಾಬಾನೇ ಹೇಳ್ತಿದ್ದಾರ ಇದನ್ನೆಲ್ಲ ಮರೀರಿ. ಬಾಬಾನೇ ಮಾತಾ ಅದಾರ, ಬಾಬಾನೇ ಪಿತಾ ಅದಾರ, ತಂದೆ ಒಬ್ಬರನ್ನೇ ನೆನಪು ಮಾಡಬೇಕು. ವಹ ತುಮಕೋ ಭವಿಷ್ಯಕ್ಕೆ ಲಿಯೇ ಸಬ್ ಕುಚ್ ನಯಾ ದೇತೆ. ಬಾಬಾ ಭವಿಷ್ಯಕ್ಕಾಗಿ ಎಲ್ಲವನ್ನ ಹೊಸದಾಗಿ ಕೊಡ್ತಾರೆ.
ನಯೇ ಸಂಬಂಧ ಮೇ ಲೇ ಆತೆ, ಹೊಸ ಸಂಬಂಧಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಸಂಬಂಧ ತೋ ವಹಾ ಭೀ ಹೋಗಾನ. ಬಾಬಾ ಹೇಳ್ತಾರೆ, ನೀವು ಸತ್ಯುಗಕ್ಕೆ ಹೋದ್ರೆ ಅಲ್ಲಿನೂ ಸಂಬಂಧದವ. ಹೋಗ್ಲಿ, ಸತ್ಯುಗದ ಮಾತಂತೂ ಭಾಳ ದೂರದ ಮಾತದು. ಸಂಬಂಧಗಳು ಈಗೂ ಕೂಡ ಹೊಸ ಸಂಬಂಧಗಳಿವೆ. ಆತ್ಮನಿಗೆ ಪರಮಾತ್ಮ ತಂದೆ ಸರ್ವ ಸಂಬಂಧಿ ಅಂದ ಮೇಲೆ ಆತ್ಮ ನಿರಾಕಾರ ಇದೆ. ನಾಟಕ ಎಷ್ಟೇ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ನಡೆಯುವಂಥ ಜಸ್ಟ್ ಶೋ ಮಾತ್ರ. ಆ ಶೋದೊಳಗಿರುವಂತಹ ಆ್ಯಕ್ಟರ್ಸ್ ಯಾರೂ ನನ್ನವರಾಗಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವ ಕ್ಯಾರೆಕ್ಟರ್ ಎಂದಿಗೂ ಸದಾ ನನ್ನವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನವ್ರು ಯಾವಾಗಲೂ ಶಿವ ಬಾಬಾ ಅದಾರ. ಅಂದಮೇಲೆ ಈ ಸತ್ಯ ತಿಳಿದ ಮೇಲೆ ನಾವು ಆ ಕರ್ಮ ಬಂಧನದಿಂದ ಹೊರಗೆ ಬರಬೇಕು ಅಂತಾರೆ ಬಾಬಾ. ಸಂಬಂಧ ತೋ ವಹಾ ಭೀ ಹೋಗಾನ, ಐಸಾ ತೋ ನಹಿ ಕಿ ಕೊಯ್ ಪ್ರಲಯ ಹೋ ಜಾತಿ. ಎಂದರೆ ಹಿಂಗೆ ಸಾಧ್ಯದ, ಎಂದಾದರೂ ಪ್ರಳಯ ಆಗ್ತದಂತ. ತುಮ್ ಏಕ್ ಶರೀರ್ ಚೋಡ್ ಫಿರ್ ದೂಸರಾ ಲೇತೆ ಹೋ. ಮಕ್ಕಳೇ, ನೀವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡಿತೀರಿ. ಜೋ ಬಹುತ್ ಅಚ್ಚೆ ಅಚ್ಚೆ ಹೇ ವಹ ಜರೂರ್ ಉಂಚ್ ಕುಲ್ ಮೇ ಜನ್ಮ ಲೇಂಗೆ. ತುಮ್ ಪಡ್ತೆ ಹಿ ಹೋ ಭವಿಷ್ಯ 21 ಜನ್ಮ ಕೆ ಲಿಯೆ. ಮಕ್ಕಳೇ, ನೀವು ಓದುವುದೇ ಭವಿಷ್ಯದ 21 ಜನ್ಮದ ಆಸ್ತಿಯನ್ನು ಪಡೆಯೋದಕ್ಕಾಗಿ. ಈ ಪುರಾನಿ ದುನಿಯಾ ತೋ ವಿನಾಶ ಹೋ ಜಾನಿ ಹೇ. ಜೋ ಕರ್ಮಾತೀತ ಅವಸ್ಥಾ ವಾಲೆ ಹೋಂಗೆ ವಹ ಕೋಯಿ ಧರ್ಮರಾಜಪುರಿ ಮೇ ಸಜಾಯೆ ಥೋಡಿ ಹೋಗೆಂಗೆ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಈ ಹಳೆಯ ಜಗತ್ತಂತೂ ವಿನಾಶ ಆಗಿ ಹೋಗಲಿದೆ. ಯಾರು ಕರ್ಮಾತೀತ ಅವಸ್ಥೆ ಉಳ್ಳವರಿದ್ದಾರೆ, ಯಾರು ಕರ್ತಾಪನದ ಭಾನದಿಂದ ಕಾನ್ಷಿಯಸ್ಸಿಂದ, ಕರ್ಮ ಕಾನ್ಷಿಯಸ್ಸಿಂದ ಮುಕ್ತಿದ್ದಾರೆ, ತಮ್ಮ ಆತ್ಮಸ್ಥಿತಿಯಲ್ಲಿ ಸ್ಥಿತಿದ್ದಾರೆ ನಿರಂತರ, ಅಂಥ ಅವಸ್ಥೆ ಉಳ್ಳಂಥವರು ಧರ್ಮರಾಜಪುರಿಯಲ್ಲಿ ದಂಡ ಭೋಗಿಸ್ಲಿಕ್ಕೆ ಹೋಗೋದಿಲ್ಲ ಅಂತ. ಹೋಗೋದಿಲ್ಲ ಅಂದರೆ ನೆಕ್ಸ್ಟ್ ಮಾತಲ್ಲ. ಈಗ ಅವ್ರ ಪ್ರೆಸೆಂಟ್ ಒಳಗೆ ಧರ್ಮರಾಜಪುರಿಯ ಅನೇಕ ರೀತಿಯ ಸಫರಿಂಗ್ ಏನಿದೆ, ದುಃಖ, ಶಾಂತಿ, ಅದರ ಅನುಭವ ಮಾಡೋದಿಲ್ಲ. ಸ್ವರ್ಗ ಮೇ ತೋ ಸಜಾ ಹೋಗೀನೇ. ಸತ್ಯುಗದಾಗಂತೂ ದಂಡ ಇರೋದೇ ಇಲ್ಲ, ಭೋಗಿಸೋದು ಇರೋದೇ ಇಲ್ಲ. ಏನಿದ್ರು ಇದೇ ಸಮಯದಲ್ಲಿ. ತುಮ್ ಕಿತನಾ ಬಾರ್ ಸ್ವರ್ಗವಾಸಿ ಬಂತೆ ಹೋ, ಯಹ ಯಾದ್ ಕರೋ ತೋ ಬಿ ಸಾರಾ ಚಕ್ರ ಯಾದ್ ರಹೆ. ನೀವು ಎಷ್ಟೊಂದು ಬಾರಿ ಸ್ವರ್ಗವಾಸಿ ಆಗ್ತೀರಿ. ಇಷ್ಟು ನೆನಪಿದ್ರೂ ಕೂಡ ಬಾಬಾ ಹೇಳ್ತಾರೆ, ಇಡೀ ಚಕ್ರ ನೆನಪಿದ್ದ ಹಾಗೆಯೇ. ಅಂಡರ್ಲೈನ್. ಎಷ್ಟು ಬಾರಿ ಸ್ವರ್ಗವಾಸಿ ಆಗ್ತೀರಂದರೆ, ನೀ ಆತ್ಮ ಇರುವುದೇ ಸ್ವರ್ಗವಾಸಿ ಇದಿ. ಸ್ವರ್ಗದಲ್ಲಿ ಏನಿದೆ? ಏಕತೆ, ಶಾಂತಿ, ಸದ್ಧರ್ಮ, ಸದ್ಭಾವನೆ, ಸುಖ, ಎಲ್ಲವೂ ಒಂದೇ ಇದೆ. ಅದರ ಜೋಡಿ ಇಲ್ಲ. ಸುಖ, ದುಃಖ, ಶಾಂತಿ, ಅಶಾಂತಿ ಹೀಗಿಲ್ಲ ಸತ್ಯುಗದಲ್ಲಿ. ಎಲ್ಲವೂ ಕೇವಲ ಶಾಂತಿ, ಕೇವಲ ಸಂಬಂಧ, ಕೇವಲ ಸುಖ, ಕೇವಲ ಆನಂದ, ಕೇವಲ ಶಕ್ತಿ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಆ ಸ್ಥಿತಿ ಈ ಮನಸ್ಸು ಇದೇ ಸಂಗಮಯುಗದಲ್ಲಿ ಅನುಭವ ಮಾಡೋದು. ಇದೇ ನಿಜವಾದ ಸ್ವರ್ಗ. ಸ್ವರ್ಗ ಹೊರಗಿಲ್ಲ, ಮಟೀರಿಯಲ್ ರೂಪದಾಗಿಲ್ಲ, ಕಣ್ಣಿಗೆ ಕಾಣುವ, ಚರ್ಮದ ಕಣ್ಣಿಗೆ ಕಾಣುವ ರೂಪದಲ್ಲಿ ಸ್ವರ್ಗ ಇಲ್ಲ. ಸ್ವರ್ಗ ಇರೋದು ಮೈಂಡ್ ಒಳಗೆ ಇದೆ, ಎಲ್ಲಿ ಸದ್ಭಾವನೆ ಇದೆ, ಕೇವಲ ಶಾಂತಿ ಇದೆ. ಅದೇ ಸ್ವರ್ಗ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ಬಾರಿ ನೀವು ಸ್ವರ್ಗವಾಸಿಯಾಗಿದ್ದೀರಿ ನೆನಪು ಮಾಡಿಕೊಡ್ರಿ. ಏಕ್ ಹಿ ಬಾತ್ ಲಾಖೋ ರೂಪಾಯಿ ಹೇ. ಇದಕ್ಕೆ ಕನೆಕ್ಟ್ ಇದೆ. ಸ್ವರ್ಗ ಯಾಕೆ ಇಲ್ಲೇ ಇದೆ, ಸ್ವರ್ಗವಾಸಿ ಯಾವಾಗ ಆಗ್ತೀರಿ ಅಂತಂದರೆ, ಬಾಬಾ ಹೇಳುವ ಒಂದೊಂದು ಮಾತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥದ್ದಾಗಿದೆ. ಹಾಗೆ ನೋಡಿದರೆ ಆ್ಯಕ್ಚುಲಿ ಬಾಬಾನ ಒಂದು ಮಹಾವಾಕ್ಯಕ್ಕೆ ಈ ಜಗತ್ತಿನ ಯಾವ ಲಕ್ಷ ರೂಪಾಯಿ, ಕೋಟಿ ರೂಪಾಯಿನೂ ಕೂಡ ಹೋಲಿಸ್ಲಿಕ್ಕಾಗೋದಿಲ್ಲ. ಆದರೂ ಇದು ಮಾಯಾ ಮೈಂಡ್, ಹ್ಯೂಮನ್ ಮೈಂಡ್ 10,000, 1,00,000 ಅಂತ ಯಾವಾಗಲೂ ಎಣಿಕೆ ಮಾಡ್ತದೆ. ಅದಕ್ಕೆ ಬಾಬಾ ಈ ಮನಸ್ಸಿಗೆ ಆಸೆ ತೋರಿಸಲಾಗಿದೆಯಲ್ಲ, ಮಾಯಾ ಮನಸ್ಸಿಗೆ ಲೋಭದಲ್ಲಿ ಸಿಲುಕಿಸಿದೆ, ಆಸೆ ತೋರಿಸಿಬಿಟ್ಟಿದೆ. ಅದಕ್ಕೆ ಬಾಬಾನೂ ಕೂಡ ಏನು ಮಾಡಬೇಕಾಗ್ತದೆ? ಆಸೆ ತೋರಿಸ್ಬೇಕಾಗ್ತದ. ಹೇ ಮಗು, ಒಂದೊಂದು ಬಾಬನ ಮಹಾವಾಕ್ಯ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದಾಗಿದೆ ಅಂತ. ಯಹ ಭೂಲ್ ಜಾನೆ ಸೆ ದೇ ಅಭಿಮಾನ ಮೇ ಆನೆ ಸೆ ಮಾಯಾ ನುಕ್ಸಾನ್ ಕರ್ತಿ ಹೇ. ನೀವು ಒಂದು ವೇಳೆ ಬಾಬನ ಮಹಾವಾಕ್ಯ ಎಷ್ಟು ಅಮೂಲ್ಯ ಇದೆ ಅನ್ನೋದನ್ನು ಮರ್ತ್ರಿ ಅಂದ್ರೆ, ದೇವಭಾನದಲ್ಲಿ ಬಂದುಬಿಟ್ರಿ ಅಂದರೆ ಮಾಯಾ ನೀವು ಭಾಳ ನುಕ್ಸಾನ್ ಮಾಡ್ತದ. ಇದೇ ಪರಿಶ್ರಮ ಅಂತಾರೆ ಬಾಬಾ. ಸತ್ಯ ಮರೆತು ಮಾಯೆಯಲ್ಲಿ ಮಾಯಾ ವಶದಲ್ಲಿ ಜೀವನ ಮಾಡೋದಿದೆಯಲ್ಲ, ಇದೇ ಕಷ್ಟ, ಇದೇ ಧರ್ಮರಾಜಪುರಿ. ಮೆಹನತ್ ಬಿಗರ್ ಊಂಚ ಪದ್ ನಹಿ ಪಾ ಸಕ್ತೆ. ಪರಿಶ್ರಮ ಇಲ್ಲದೆ ಶ್ರೇಷ್ಠ ಪದವಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಕೋ ಕೇತೆ ಬಾಬಾ ಹಮ್ ಅನ್ಪಡೆ ಹೇ ಕುಚ್ ನಹಿ ಜಾನ್ತೆ. ಬಾಬಾ ತೋ ಖುಷ್ ಹೋತೆ ಹೇ ಕ್ಯೂಂಕಿ ಯಹಾ ತೋ ಪಡಾ ಹುವಾ ಸಬ್ ಭೂಲ್ನಾ ಹೇ. ಕೆಲವು ಮಕ್ಕಳು ಅಂತಾರೆ, ಬಾಬಾ ನಾವೇನೂ ಓದೇ ಇಲ್ರಿ ಬಾಬಾ ಅಂತ. ಬಾಬಾ ಅಂತಾರೆ, ಅರೆ ಒಳ್ಳೇದಿನ್ನ ಖುಷ್ ಆಗ,
ಇಲ್ಲಿ ಓದಿದ್ದೇ ಮರಿಬೇಕಾಗಿದೆ, ಮತ್ತು ವ್ಯರ್ಥ ಆಯ್ತಲ್ಲ. ಓದಿದ್ದೇ ಮರಿಬೇಕಾಗಿದೆ ಅಂತಂದ್ರೆ ನಾ ಭಾಳ ಓದಿ ಬರಬೇಕಂತ ಹಾಗೇನೂ ಇಲ್ಲ. ये तो थोड़े टाइम के लिए शरीर निर्वाह आदि के लिए पढ़ना है. ಇಲ್ಲಿ ಏನೇ ವಿದ್ಯೆ ಓದ್ತಿರತ್ತಂದ್ರೆ ಅದು ಕೇವಲ ಶರೀರ ನಿರ್ವಹಣೆಗಾಗಿ ಸ್ವಲ್ಪ ದಿನ ಓದೋದಿದೆ. ಜಾನ್ತೆ ಹೋನಾ ಯ ಸಬ್ ಖಲಾಸ್ ಹೋನೆ ಕಾ ಹೈ. ಎಲ್ಲರೂ ತಿಳ್ಕೊಂಡಿದ್ದೀರಲ್ಲ ಈ ಜಗತ್ತಿನಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಖಲಾಸಾಗಿ ಹೋಗ್ತದಂತ. ಜಿತ್ನಾ ಹೋ ಸಕೆ ಬಾಬಾ ಕೋ ಯಾದ್ ಕರ್ನಾ और रोटी टुकड़ा खुशी से खाना है. ಅಂಡರ್ಲೈನ್. ಆ್ಯಕ್ಚುಲಿ ಆತ್ಮನ ಮೈಂಡ್ ಈಗ ಮನ್ಮನಾಭವ ಆಗಬೇಕಾಗಿದೆ. ಈ ಕ್ಯಾರೆಕ್ಟರ್ ಶರೀರ ಡ್ರಾಮಾ ಚಕ್ರ ಎಂಡ್ ಆಗುವವರೆಗೂ ಈ ಕ್ಯಾರೆಕ್ಟರ್ ನಡೆಯೋದೆ, ಈ ಪಾತ್ರ ಕಂಟಿನ್ಯೂ ಆಗೋದೆ. ಹಾಗಾದ್ರೆ ಈ ಪಾತ್ರ ಕಂಟಿನ್ಯೂ ಆಗ್ಲಿಕ್ಕೆ ಏನು ಬೇಕು? 2 ರೊಟ್ಟಿ. ಆ ಸಾಮಾನು ಈ ಸಾಮಾನು ಕೂಡಿಸೋದು ಗಳಿಸೋದು ಬಾವಂತರ ಈ ಶರೀರಕ್ಕೆ 2 ರೊಟ್ಟಿ ಸಾಕಲ್ಲ, ಮತ್ತೆದ್ರ ಚಿಂತೆ ಮಾಡ್ತೀರಿ? ಬಾಬಾ ಕೇತೆ ವಾಹ ಗರಿಬಿ ಈ ಸಮಯಕ್ಕೆ. ಈ ಸಂಗಮದ ಬಡತನ ಇದೆಯಲ್ಲ, ಬಾಬಾ ಅಂತಾರ ವಾಹ 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 ಬಡತನವೇ ವಾಹ ಅಂತ. ಯಾಕಂದರೆ ಬಡತನ ಇಲ್ಲದೆ ಅಥವಾ ಬೆಗರಾಗದೆ ಖಾಲಿ ಆಗದೆ ಈ ಮನಸ್ಸು ಪರಮಾತ್ಮನಲ್ಲಿ ಏಕಾಗ್ರಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆರಾಮ್ಸೆ ರೋಟಿ ಟುಕಡಾ ಖಾನಾ ಹವಚ್ ನಹಿ. ಕೇವಲ ರೊಟ್ಟಿ ತಿನ್ರಿ ಸಾಕಂತಾರೆ ಬಾಬಾ. ರೊಟ್ಟಿ ಅಂದರೆ ಹೊಟ್ಟೆಗೆ ಏನು ಪೋಷಕಾಂಶ ಬೇಕೋ ಅಷ್ಟೇ ಸಾಕು. ಭಾಳ ಆಸೆ, ಭಾಳ ಲೋಭ, ಭಾಳ ಹವಚ್, ತಿನ್ಬೇಕು ಉಣ್ಬೇಕು ಇಡಬೇಕು ತೊಡಬೇಕು ಕೂಡಿಡ್ಬೇಕು ಅನ್ನೋದು ಇರಬಾರ್ದಂತಾರೆ ಬಾಬಾ. ಇತ್ತು ಅಂತಂದ್ರೆ ಕ್ಯಾರೆಕ್ಟರ್ ಒಳಗಿದೆ ಅಂದ್ರೂ ಕೂಡ ಈ ಸತ್ಯ ತಿಳ್ಕೊಬೇಕಾಗಿದೆ, ಇದು ಯಾವುದೂ ನಾನಲ್ಲ, ಇದು ಯಾವುದೂ ನನ್ನ ಒರಿಜಿನಲ್ ಪ್ರಾಪರ್ಟಿ ಅಲ್ಲ. ಶಾಂತಿ ಆತ್ಮದ ಮೂಲ ಗುಣಗಳೇ ನನ್ನ ಒರಿಜಿನಲ್ ಪ್ರಾಪರ್ಟಿ ಅನ್ನೋದು ಈ ಮೈಂಡಿಗೆ ಪದೇ ಪದೇ ತಿಳಿಸ್ಬೇಕಾಗಿದೆ. ಇಸ್ ಈಶ್ವರೀಯ ಸಭಾ ಕಾ ಕಾಯ್ದಾ ಹೈ. जिन्हें ज्ञान रत्नों का कदर है कभी उबासी आदि नहीं लेते हैं, उन्हें आगे आगे बैठना चाहिए. ಬಾಬಾ ಅಂತಾರ ಮಧುಬನ್ ಆಗಿರಲಿ ಯಾವುದೇ ಸೇವಾ ಕೇಂದ್ರ ಆಗಿರಲಿ ಇದಕ್ಕಂತಾರೆ ಬಾಬಾ ಈಶ್ವರೀಯ ಜ್ಞಾನ ಸಭಾ ಅಂತ. ಈ ಈಶ್ವರೀಯ ಜ್ಞಾನ ಸಭೆಯ ಒಂದು ಕಾಯ್ದೆ ಇದೆ, ಒಂದು ನಿಯಮ ಆಗಿದೆ. ಯಾರು ಈ ಜ್ಞಾನ ರತ್ನಗಳಿಗೆ ಬೆಲೆ ಕೊಡ್ತಾರ ಅವರಷ್ಟೇ ಮುಂದೆ ಕೂಡಬೇಕು. ಅರ್ಥಾತ್ ಯಾರಿಗೆ ಆಕಳಿಕೆ ಬರ್ತದ, ಯಾರಿಗೆ ತೂಕಡಿಕೆ ಬರ್ತದ, ಗೋಣ್ ಕೆಳಗೆ ಹಾಕ್ತಾರ ಅಂಥವ್ರು ಮುಂದೆ ಕೂಡುವಂಗಿಲ್ಲ ಅಂತಾರೆ ಬಾಬಾ. ತೋ ಕಬಿ ಉಭಾಸೆ ಆದಿ ನಹಿ ಲೇತೆ ಹೇ ಉನ್ಹೇ ಆಗೆ ಆಗೆ बैठना चाहिए. ಯಾರು ಆಕಳಿಸೋದಿಲ್ಲ, ಯಾರು ಅಥವಾ ಬಹಳ ಇಂಟ್ರೆಸ್ಟ್ ಇದೆ ಜ್ಞಾನದಲ್ಲಿ ಅವರಷ್ಟೇ ಕೂಡಬೇಕು. कोई बच्चे बाबा के सामने बैठे भी जुटखा खाते ಉಭಾಸಿ ದೇತೆ ರೇತೆ ಹೇ. ಕೆಲವು ಮಕ್ಕಳದಾರ ಬಾಬನ್ ಪೂರಾ ಮುಂದೆ ಕೂತ್ಕೊಂಡು ಕೂಡ ಜೋಲಿ ಹೊಡಿತಾರ, ಆಕಳಿಸ್ತಾರ. ಉನ್ಕೋ ಫಿರ್ ಪಿಚಾಡಿ ಮೇ ಜಾಕರ್ बैठना चाहिए. ಅಂಡರ್ಲೈನ್. ಬಾಬಾ ಹೇಳ್ತಾರೆ ಅಂಥವ್ರು ಹೋಗಿ ಹಿಂದೆ ಕೂಡಬೇಕು. ಯಾಕೆಂದರೆ ಇದು ಬಹಳ ಅಮೂಲ್ಯವಾದಂತಹ ಸಾಕ್ಷಾತ್ ಭಗವಂತನ ಸಭೆ. ಸ್ವಯಂ ಭಗವಂತನೇ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮಹಾವಾಕ್ಯವನ್ನು ನುಡಿಸ್ತಾರಂದ್ರೆ, ಶಕ್ತಿ ತುಂಬ್ತಾರತ್ತಂದ್ರೆ ಅವ್ರ ಮುಂದೆ ಕೂತ್ಕೊಂಡು ಆಕಳಿಸೋದು ಅಂತಂದರೆ ಎಷ್ಟು ಡಿಸ್ರಿಗಾರ್ಡ್ ಇದು. ಅದಕ್ಕಾಗಿ ಉನ್ಕೋ ಫಿರ್ ಪಿಚಾಡಿ ಮೇ ಜಾಕರ್ बैठना चाहिए. ಅಂಥವ್ರು ಹೋಗಿ ಹಿಂದೆ ಕೂತ್ಕೋಬೇಕು. ये ईश्वरीय सभा है ना बच्चों की, परंतु कई ब्राह्मणियाँ ऐसे को भी ले आती. यूँ तो बाबा से धन मिलता, एक वर्षन्स लाखों रुपयों का है. ಅಂಡರ್ಲೈನ್. ಕೆಲವು ಅಕ್ಕಂದರು ಮಧುಬನಕ್ಕೆ ಎಂಥವ್ರು ಕರ್ಕೊಂಬರ್ತಾರ, ಅಥವಾ ಸೆಂಟರ್ನಲ್ಲಿ ಮುರುಳಿ ಕ್ಲಾಸಿಗೆ ಯಾರ್ಯಾರಿಗೋ ಅಲೋ ಮಾಡಿಬಿಡ್ತಾರೆ. ಅದಕ್ಕಂತಾರೆ ಬಾಬಾ ಯಾರಿಗೆ ಅಂದರೆ ಯಾರು ಆಕಳಿಸ್ತಾರ ತುಕುಡಿಸ್ತಾರ ಅಂಥವ್ರು ಏನು ಕ್ಲಾಸ್ನಾಗ ಕುಂತಾರೆ ಏನು ಮಾಡೋದಂತಾರೆ ಬಾಬಾ. ಅದಕ್ಕಾಗಿ ಬಾಬಾ ಅಂತಾರೆ ಇಲ್ಲಂತೂ ಬಾಬಾರವರಿಂದ ಬಹಳ ಜ್ಞಾನ ಧನ ಸಿಗ್ತದ. ಒಂದೊಂದು ಜ್ಞಾನ ರತ್ನ ಲಕ್ಷಾಂತರ, ಇಲ್ಲಿಯ ವರ್ಷನ್ಸ್, ಈ ಮಹಾವಾಕ್ಯ, ಇಲ್ಲಿಯ ನುಡಿಮುತ್ತು ರತ್ನಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥವದವ. ತುಮ್ ಜಾನ್ತೆ ಹೋ ಜ್ಞಾನ್ ಮಿಲ್ತಾ ಹೀ ಹೇ ಸಂಗಮ್ ಪರ್. ಇದು ಮತ್ತೆಂದೂ ಸಿಗುವುದಿಲ್ಲ, ಕೇವಲ ಸಂಗಮಯುಗದಲ್ಲಿ ಮಾತ್ರ ಸಿಗ್ತದ. ತುಮ್ ಕೇತೆ ಹೋ ಬಾಬಾ ಹಮ್ ಫಿರ್ ಸೆ ಆಯೇ ಹೇ ಬೇಹದ್ ಕ ವರ್ಷ ಲೇನೆ. ನೀವು ಹೇಳ್ತಿರಲ್ಲ ಬಾಬಾ ನೀವು ಬೇಹದ್ದಿನ ಆಸ್ತಿ ಕೊಡ್ಲಿಕ್ಕೆ ಮತ್ತೆ ಬಂದಿರಲ್ಲ ಅಂತ. ಮೀಠೆ ಮೀಠೆ ಬಚ್ಚೋं को ಬಾಬಾ ಬಾರ್ ಬಾರ್ ಸಮझाते हैं, यह चीची दुनिया है. ಅಂಡರ್ಲೈನ್. ಮಧುರಾತಿ ಮಧುರ ಮಕ್ಕಳಿಗೆ, ಆತ್ಮಾರೂಪಿ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸ್ತಾರೆ, ಪದೇ ಪದೇ ತಿಳಿಸ್ತಾರೆ, ಮಕ್ಕಳೇ ಈ ಜಗತ್ತು ಭಾಳ ಚೀಚಿ ಇದೆ.
ಅಂದ್ರೆ ಇದೊಂದು ಸಿನಿಮಾ ಇದೆ, ಅದು ಸಿನಿಮಾದ ಫೈಟಿಂಗ್ ಟೈಮ್ ಇದೆ, ಕಲಿಯುಗದ ಟೈಮ್ ನಡೀತಾ ಇದೆ. ಇಲ್ಲಿ ಯಾವ ಭರೋಸಾ ಆಶೆಗಳನ್ನ ಇಟ್ಕೋಬೇಡ್ರಂತಾರೆ ಬಾಬಾ. ತುಮಾರಾ ಹೇ ಬೇಹದ್ ಕಾ ವೈರಾಗ್. ಈ ನಾಟಕದೊಳಗೆ, ಈ ಫಿಲ್ಮ್ ಒಳಗೆ ನೀವು ಯಾವ ಆಶೆಗಳನ್ನು ಅಥವಾ ಯಾವುದೇ ರೀತಿಯ ಇಚ್ಛೆಗಳನ್ನು ಇಟ್ಕೋಬೇಡ್ರಿ. ಇದ್ರ ಮೇಲೆ ಪೂರಾ ವೈರಾಗ್ಯ ಬೇಕಂತಾರೆ ಬಾಬಾ. ರಾಗರಹಿತ ಸ್ಥಿತಿ ಬೇಕು. ಬಾಬಾ ಕೇತೆ ಇಸ್ ದುನಿಯಾ ಮೇ ತುಮ್ ಜೋ ಕುಚ್ ದೇಖ್ತೆ ಹೋ ವ ಕಲ್ ಹೋಗಾ ನಹಿ. ನೀವೇನು ಇಷ್ಟೆಲ್ಲ ನೋಡ್ತಿದ್ದೀರಲ್ಲ, ಇದು ಹೀಗಿದೆ, ನಾಳೆ ಹೀಗಾಗಬೇಕು, ಈ ಕಂಪನಿಯಲ್ಲಿ ಕೆಲಸ ಮಾಡಬೇಕು, ಇದರಲ್ಲಿ ನಾನು ಅವಾರ್ಡ್ ತೊಗೋಬೇಕು, ಅಥವಾ ಇವ್ರ ಥರ ನಾನು ಒಂದು ಕಟ್ಟಬೇಕು, ಅಥವಾ ನಾಳೆ ನಾನು ಈ ಥರ ಓದಿ ದೊಡ್ಡವನಾಗಬೇಕಂತೇನು ಅಂದ್ಕೊಂಡಿರಿ. ಇದು ಯಾವುದೂ ಹಿಂಗಿರುವುದಿಲ್ಲ ಅಂತಾರೆ ಬಾಬಾ. ಇದೆಲ್ಲವೂ ಬದಲಾಗ್ಬಿಡ್ತದೆ. ಯಾಕೆ ಅಂದರೆ ಇದು ಡ್ರಾಮಾ ಇದೆ. ಡ್ರಾಮಾದಲ್ಲಿ ಪ್ರತಿಯೊಂದು ಸೀನ್, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಮಾತು, ವ್ಯಕ್ತಿ ನಿರಂತರ ಬದಲಾಗ್ತಾನೆ ಹೋಗ್ತದ. ಭಲೇ ಹೀರೋ ಫಸ್ಟಿಂದ ಲಾಸ್ಟ್ವರೆಗಿದ್ರೂ ಕೂಡ ಘಟನೆಗಳು, ಬ್ಯಾಕ್ಗ್ರೌಂಡ್ ಯಾವಾಗಲೂ ಫಿಲಮ್ನಲ್ಲಿ ಬದಲಾಯಿಸ್ತಿರ್ತಾರ. ಹಾಗೆ ಈ ವಿಶ್ವದಲ್ಲಿ ನಾವೇನೆಲ್ಲ ವಸ್ತು, ಸಾಮಾನು, ಪ್ರಾಪರ್ಟಿ ಏನೆಲ್ಲ ನೋಡ್ತಾ ಇದ್ದೀವಿ, ಇದು ಇದೇ ರೂಪದಲ್ಲಿ ಇಲ್ಲಿಯ ಘಟನೆಗಳು, ಪರಿಸ್ಥಿತಿಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಇದೇ ಒಂದೇ ಥರ ಇರುವುದಿಲ್ಲ ಅಂತಾರೆ ಬಾಬಾ. ಬಹಳ ಬದಲಾಗ್ಬಿಡ್ತದೆ. ಇಂದಿನ ಮುರಳಿಯ ಧಾರಣೆಯ ಮುಖ್ಯ ಪಾಯಿಂಟ್ಸ್. इस पुरानी दुनिया की पुरानी चीज़ों को देखते हुए भी नहीं देखना है. ಈ ಹಳೆಯ ಜಗತ್ತಿನ ಹಳೆಯ ವಸ್ತುಗಳನ್ನು ನೋಡ್ತಾ ಇದ್ರೂ ಕೂಡ ನೋಡದ ಹಾಗಿರಿ. ಅಂಡರ್ಲೈನ್. ಇದು ಹಳೆಯ ಜಗತ್ತು, ಅರ್ಥಾತ್ ನಾಟಕದ ಕೊನೆಯ ಸಮಯ, ಕಲಿಯುಗದ ಸಮಯ, ಕಲಿಯುಗದ ಸಾಮಾನುಗಳು, ಹಳೆಯ ಸ್ಟೇಜ್ ಅಂತಾರೆ ಬಾಬಾ. ಇದು ನೋಡಿಯೂ ಕೂಡ ನೋಡದಂತೀರಿ. ಯಾಕಂದರೆ ಇವು ಸೀನ್ಗಳು, ಘಟನೆಗಳು ಹೀಗಿದ್ದ ಹಾಗೇ ಇರೋದಿಲ್ಲ, ಇವೆಲ್ಲ ಬದಲಾಗ್ಬಿಡ್ತವೆ. नर से नारायण बनने के लिए कहनी करनी एक समान बनानी है. ನರನಿಂದ ನಾರಾಯಣ ಆಗೋದಕ್ಕಾಗಿ ಹೇಳುವುದು ಮಾಡುವುದು ಒಂದೇ ಸಮಾನ ಮಾಡಿಕೊಡ್ರಿ. ಅಂಡರ್ಲೈನ್. ನಾರಾಯಣ ಆಗಬೇಕು ಅಂದರೆ, ನಾರಾಯಣ ಅಂದ್ರೆ ಒಂದು ಉನ್ನತ ಸ್ಥಿತಿ. ಅದು ನಾರಾಯಣ ಶ್ರೀ ವಿಷ್ಣುವಿನ ರೂಪದೊಳಗೆ ಹೇಗೆ ಶೇಷಶಯಾದ ಮೇಲೆ ಸಾಗರದಲ್ಲಿ ಎಷ್ಟು ನಿಶ್ಚಿಂತವಾಗಿ ಮಲಗಿರ್ತಾನೆ, ಅರ್ಥಾತ್ ಆ ನಿಶ್ಚಿಂತ ಬೇಫಿಕರ್ ಬಾದಶಾಹ ಸ್ಥಿತಿ ಮತ್ತು ನಿಶ್ಚಯದ ಸ್ಥಿತಿ ಏನಿದೆ, ಪರಮ ಆನಂದ, ಪರಮ ಶಾಂತಿಯ ಸ್ಥಿತಿ ಇದೆ. ಆ ಸ್ಥಿತಿ ಮುಟ್ಲಿಕ್ಕೆ ಅರ್ಥಾತ್ ನಾರಾಯಣ ಪದವಿ, ಅರ್ಥಾತ್ ಬಾಪ್ ಸಮಾನ ಸ್ಥಿತಿ, ಆ ಸ್ಥಿತಿಯನ್ನು ಮುಟ್ಟಬೇಕು ಅಂದರೆ ನಿಮ್ಮ ಮಾತು, ನೀವು ಮಾಡುವುದು ಎರಡೂ ಒಂದೇ ಇರಬೇಕು. ಮಾತು ಅಂತಂದರೆ ನಾನು ಹೇಳ್ತೀನಿ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಇದ್ದೀನಿ, ಆದರೆ ಮಾಡೋದು ಏನು ಮಾಡ್ತೀನಿ, ನನಗೆ ಇನ್ನೂ ಇದು ಆಗೋದಿಲ್ಲ, ನನ್ನ ಕಡೆ ಆಗೋದಿಲ್ಲ ಅಂತ ಅನ್ಕೋತೀನಿ. ಬಾಬಾ ಅಂತಾರ, ನೀ ಏನಿದ್ದಿ ಅದನ್ನು ಸ್ವೀಕಾರ ಮಾಡು. ನೀ ಏನಲ್ಲ ಅದು ನಿಂದಲ್ಲ, ಅದು ನೀನಲ್ಲ. ಅಂದಮೇಲೆ ನೀ ಹೇಳೋದು ಮತ್ತು ನೀ ಮಾಡೋದು ಎರಡೂ ಸಮಾನ ಇರಬೇಕಂತಾರೆ ಬಾಬಾ. ಅರ್ಥಾತ್ ಉದಾಹರಣೆ ಕೊಡಬೇಕು ಅಂತಂದರೆ ನಾವು ಅನೇಕರಿಗೆ ಹೇಳ್ತೀವಿ, ನಿರಾಕಾರ್ ಶಿವ ಬಾಬಾ ಸಾಕ್ಷಾತ್ ಪರಮಾತ್ಮ, ದೇವಾನು ದೇವತೆಗಳಿಗೂ ಕೂಡ ಅಧಿಪತಿಯಾಗಿರುವಂಥವನು, ದೇವತೆಗಳಿಗೂ ಈ ರೀತಿ ಮಾಡಿದಂಥವನು ಸಾಕ್ಷಾತ್ ಶಿವಬಾಬನೇ ಬಂದಿದ್ದಾರ. ನೀವು ಅವ್ರ ನೆನಪು ಮಾಡೋದ್ರಿಂದ ನಿಮಗೂ ಮುಕ್ತಿ, ಜೀವನ್ ಮುಕ್ತಿ ಸಿಗ್ತದ ಅಂತ ಬೇರೆಯವ್ರಿಗೆ ಹೇಳ್ತೀವಿ. ನಾವು ಬೇರೆಯವರಿಗೆ ನಾಲೆಜ್ ಕೊಡ್ತೀವಿ. ಸರಿ, ಹೀಗೆ ನಾವು ಇದ್ದೀನೇನು, ಈಗ ಬೇರೆಯವ್ರಿಗೆ ಹೇಳ್ತೀವಿ ಮುಕ್ತಿ, ಜೀವನ್ ಮುಕ್ತಿ ಶಿವಬಾಬನಿಂದ ಸಿಗ್ತದ ಅಂತ. ನಾವು ಇನ್ನೂ ಕೂಡ ಭಕ್ತರ ಹಾಗೆ ನನಗೆ ಬಾಬಾ ಇದು ಬೇಕ್ರಿ, ಹಿಂಗೆ ಮಾಡಿರಿ, ಹಂಗೆ ಮಾಡಿರಿ, ಸರಿ ಮಾಡಿರಿ, ಇದನ್ನೆಲ್ಲ ಇಡ್ರಿ ಅಂತಂತೀನತ್ತಂದ್ರೆ ಇದರ ಅರ್ಥ ನಾನು ಇರುವುದೇ ಬೇರೆ, ನನಗೆ ನಿಶ್ಚಯ ಇಲ್ಲಲ್ಲ. ಬಾಬಾ ನೆನಪು ಮಾಡೋದ್ರಿಂದ ಆಟೋಮೆಟಿಕ್ ಎಲ್ಲ ತಾನೇ ಸಿಗ್ತದಂತ ನಾ ವಾಪಸ್ ಬಾಬಾಗೆ ಬೇಡುವ ಅವಶ್ಯಕತೆಯೂ ಇಲ್ಲ. ಭಕ್ತರ ಹಾಗೆ ರಿಕ್ವೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಭಕ್ತರ ಹಾಗೆ ಬೇರೆ ಕಡೆಗೆ ಕ್ಯಾರೆಕ್ಟರ್ ಒಳಗೆ ಸಿಕ್ಕಾಕೊಳ್ಳುವ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಾನು ಮಾಡೋದಿಲ್ಲ ಅಂತಂದ್ರೆ ನಾನು ಹೇಳೋದು ಬೇರೆ, ಮಾಡೋದು ಬೇರೆ. ಅದಕ್ಕೆ ನಾರಾಯಣ ಅವಸ್ಥೆ ಪಡಿಬೇಕು ಅಂದರೆ ಹೇಳಿದಂತೆ ಇರಬೇಕಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಅವಿನಾಶಿ ಜ್ಞಾನ ರತ್ನೋಂ ಕಾ ಕದರ್ ರಖನಾ ಹೇ. ಈ ಅವಿನಾಶಿ ಜ್ಞಾನ ರತ್ನಗಳು ಇವುಗಳದ್ದು ಬಹಳ ವ್ಯಾಲ್ಯೂ ಕೊಡ್ಬೇಕಂತಾರೆ ಬಾಬಾ. ಬಹಳ ಮಹತ್ವ ಕೊಡ್ರಿ ಬಾಬನ ಮಹಾವಾಕ್ಯಗಳಿಗೆ. ಹೀಗಲ್ಲ ಜೋಲಿ ಹೊಡೆದೆ ಅಥವಾ ಮುರಳಿ ಕೇಳುವಾಗ ಸುಸ್ತಾದೆ, ಇದು ಡಿಸ್ರಿಗಾರ್ಡ್ ಆಗಿದೆ. ಅಥವಾ ಮುರಳಿಯ ಸಮಯದೊಳಗೆ ನಾನು ಊರಿಗೆ ಹೋಗ್ತೀನಿ, ಮುರಳಿ ಸಮಯದೊಳಗೆ ನನಗೆ ಬೇರೆ ಕೆಲಸದ ತೊಡಗ್ತೀನಿ ಅಂತಂದರೆ ಇದು ಬಾಬಾಗೆ ಭಾಳ ದೊಡ್ಡ ಡಿಸ್ರಿಗಾರ್ಡ್. ಅಂತಿಮ ಸಮಯದಲ್ಲಿ ಪರಮಾತ್ಮ ಸತ್ಯ ತಂದೆ ಬಂದು ಸತ್ಯದ ಅನುಭೂತಿ ಮಾಡಿಸುವಾಗ ನಂಗೆ ಟೈಮ್ ಇಲ್ಲ ಅನ್ನೋದಾಗಲಿ
ಅಥವಾ ಮುಂದೆ ಕೂತ್ಕೊಂಡು ಜೋಲಿ ಹೊಡೆಯೋದಾಗಲಿ ಅಥವಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡೋದಾಗಲಿ ಇವೆಲ್ಲ ಡಿಸ್ರಿಗಾರ್ಡ್ ಆಗಿವೆ. ಅದಕ್ಕೆ ಬಾಬಾ ಹೇಳ್ತಾರೆ ಭಾಳ ಗೌರವ ಇರಲಿ ಬಾಬನ್ ಜ್ಞಾನದ ಪ್ರತಿಯಾಗಿ. ಬಹುತ್ ಬಡಿ ಕಮಾಯಿ ಹೇ. ಯಾಕೆಂದರೆ ಬಾಬಾ ಕೊಡುವ ಜ್ಞಾನದೊಳಗನೆ ಭಾಳ ದೊಡ್ಡ ಗಳಿಕಿದೆ ಅಂತಾರೆ ಬಾಬಾ. इसमें उभासी या जुड़का नहीं आना चाहिए. नाम रूप की ग्रहचारी से बचने के लिए याद में रहने का पुरुषार्थ करना है. नाम रूಪ ಈ ನನ್ನದೇ ಹೆಸರು, ಅಕ್ಕೋರು ರೇಣುಕಾ ಅನ್ನುವಂಥ ಹೆಸರು ಭಾಳ ಪ್ರಸಿದ್ಧ ಆಗಬೇಕನ್ನುವಂಥದ್ದು ಏನಾದರೂ ಇತ್ತು, ಕ್ಯಾರೆಕ್ಟರನ್ನು ಪ್ರಸಿದ್ಧ ಮಾಡೋದಿತ್ತು ಅಂದರೆ ಪ್ರಸಿದ್ಧ ಆಗ್ತದೆ, ಅವಶ್ಯ ಆಗ್ತದೆ, ಪ್ರಸಿದ್ಧ ಆಗ್ತದೆ. ಆದರೆ ಆತ್ಮ ಉನ್ನತ ಸ್ಥಿತಿಯನ್ನು, ಪರಮಾನಂದದ ಅನುಭವವನ್ನು ಈ ಸಂಗಮ ಯುಗದಲ್ಲಿ ಏನು ಅನುಭವ ಮಾಡಬೇಕಾಗಿದೆ. ಪರಮಾತ್ಮನ ಸಮಾನ್ ಭಗವಂತನ ಗರ್ಭದಲ್ಲಿ ಯಾವ ಸುಖದ, ಯಾವ ನೆಮ್ಮದಿ ಅನುಭವ ಮಾಡಬೇಕಾಗಿದೆ ಅದನ್ನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ನಾಮ ರೂಪ ಇದು ಭಾಳ ದೊಡ್ಡ ಗ್ರಹಚಾರಿ ಇದೆ. ಇದರಿಂದ ಉಳಿಬೇಕು ಅಂತಂದರೆ ನೆನಪಿನಲ್ಲಿರುವಂತಹ ಪುರುಷಾರ್ಥವನ್ನು, ನೆನಪಿನಲ್ಲಿ ಅಂದರೆ ನಾ ಯಾರು, ನನ್ನಲ್ಲೇನಿದೆ, ನಾ ಯಾರು ಅಲ್ಲ, ನಾ ಯಾರ ಮಗು ಅಲ್ಲ ಅನ್ನುವ ನೆನಪಿರಲಿ. ನೆನಪು ಅಂತಂದರೆ ಬರೀ ಕೇವಲ ನಿರಾಕಾರ ಬಿಂದುವಿನ ನೆನಪಂತಲ್ಲ. ಬಾಬಾ ನನ್ನವರದಾರ, ನನ್ನವರು ನಮ್ಮ ತಂದೆ ಯಾರದಾರ, ಯಾರ ಅಲ್ಲ. ರಾವಣ ನಮ್ಮ ತಂದೆ ಅಲ್ಲ, ಕ್ಯಾರೆಕ್ಟರ್ ನಮ್ಮ ತಂದೆ ಅಲ್ಲ, ಯಾವುದೇ ರೋಲ್, ಪಾತ್ರ, ವ್ಯಕ್ತಿ ಅವರು ನಮ್ಮ ತಂದೆ ಅಲ್ಲ ಅನ್ನುವಂಥದ್ದು ನೆನಪು ಇತ್ತು ಅಂತಂದರೆ ನೀವು ಮಾಯಾಗ್ರಹಚಾರಿಯಿಂದ ಉಳ್ಕೋತೀರಿ. ವರದಾನ್ बाबा की छत्र छाया के नीचे नाजुक परिस्थितियों में भी कमल पुष्प समान न्यारे और प्यारे ಭವ. ತಂದೆಯ ಛತ್ರ ಛಾಯೆ ಕೆಳಗೆ ನಾಜೂಕ್ ಪರಿಸ್ಥಿತಿಯಲ್ಲಿಯೂ ಕೂಡ ಕಮಲ ಪುಷ್ಪದ ಸಮಾನ ನ್ಯಾರ ಹಾಗೂ ಪ್ಯಾರ ಆಗಿರಿ. ಬಾಬಾರವರ ಛತ್ರ ಛಾಯೆ ಅಂದರೆ ಬಾಬಾನ ಸ್ಮೃತಿ, ಬಾಬಾರ ಗರ್ಭದಲ್ಲಿ, ಬಾಬಾರ ಹೃದಯದಲ್ಲಿ ಅನುಭವ ಮಾಡುವಂಥದ್ದು. ಬಾಬಾರ ಛತ್ರ ಛಾಯೆ ಕೆಳಗೆ ನಾಜೂಕ್ ಪರಿಸ್ಥಿತಿಯಲ್ಲಿ ಅಂದರೆ ಮಾಯಾ ಅಸತ್ಯವನ್ನು ಸತ್ಯ ಅಂತ ಅನುಭವ ಮಾಡ್ತಾ, ದುಃಖದಲ್ಲಿ ಅಥವಾ ದೇಹ ಭಾನದಲ್ಲಿ ಸಿಲುಕಿಕೊಳ್ತದೋ ಅದು ಭಾಳ ನಾಜೂಕ್ ಪರಿಸ್ಥಿತಿ. ಅಂಥದ್ರಾಗೂ ಕೂಡ ಕಮಲ ಪುಷ್ಪ ಸಮಾನ್ ನ್ಯಾರ ಮತ್ತು ಪ್ಯಾರ ಆಗ್ರಿ. संगम युग पर जब बाबा सेवाधारी बन करके आते हैं तो छत्र छाया के रूप में बच्चों की सदा सेवा करते हैं. ಸಂಗಮ ಯುಗದಲ್ಲಿ ಬಾಬಾ ಪರಮಾತ್ಮ ತಂದೆ ಸೇವಾಧಾರಿಯಾಗಿ ಮಕ್ಕಳ ಹತ್ರ ಬರ್ತಾರೆ. ಛತ್ರ ಛಾಯೆ ರೂಪದಲ್ಲಿ ಮಕ್ಕಳಿಗೆ ಸದಾ ಸೇವೆ ಮಾಡೋದಕ್ಕಾಗಿ. ಅಂಡರ್ಲೈನ್. ಎಷ್ಟು ಸುಂದರ, ಎಷ್ಟು ಮೀಠಿ ಮೀಠಿ ಮಹಾವಾಕ್ಯ ಪರಮಾತ್ಮ ತಂದೆದು. ಮನಸ್ಸು ಇದನ್ನು ಕೇಳಿ ಖುಷಿಯಾಗಿ ಕುಣಿದಾಡಬೇಕಾಗಿದೆ. ಸಂಗಮ ಯುಗದಲ್ಲಿ ಬಾಬಾ ಸೇವಾಧಾರಿಯಾಗಿ, ಪರಮಾತ್ಮ ಸರ್ವೆಂಟ್ ಆಗಿ ಬರ್ತಾರೆ. ಮಕ್ಕಳಿಗೆ ಛತ್ರ ಛಾಯೆ ರೂಪದಲ್ಲಿ ಸದಾ ಸೇವೆಯನ್ನು ಮಾಡ್ತಾರೆ. ಯಾದ್ ಕರ್ತೆ ಹಿ ಸೆಕೆಂಡ್ ಮೇ ಸಾತ್ ಕ ಅನುಭವ ಹೋತಾ ಹೇ. ಅಂಡರ್ಲೈನ್. ಬಾಬಾ ಅಂತಾರೆ ನಾ ಆತ್ಮ ಯಾರಿದ್ದೀನಿ ಅನ್ನುವ ಕಾನ್ಷಿಯಸ್ಸಲ್ಲಿ ಇದ್ದುಕೊಂಡು ನನ್ನವ್ರು ಯಾರು, ಮೇ ಕೌನ್ ಮೇರಾ ಕೌನ್, ಹೇಗೆ ದಾದೀಜಿಯವ್ರು ಹೇಳ್ತಿದ್ರು ಹಾಗೆ ಈ ಒಂದು ಸೆಕೆಂಡೊಳಗೆ ನಾ ಯಾರು, ನನ್ನವ್ರು ಯಾರು, ಒಂದು ಸೆಕೆಂಡೊಳಗೆ ಬಾಬಾ ಎದುರುಗಡೆ ಬರ್ತಾರಂತಾರೆ. ಬಾಬಾ ಭಗವಂತನ ಸಾನ್ನಿಧ್ಯದ ಅನುಭವ ಆಗ್ತದ. ಯಹ ಯಾದ್ ಕಿ ಛತ್ರ ಛಾಯಾ ಕೈಸಿ ಬಿ ನಾಜೂಕ್ ಪರಿಸ್ಥಿತಿಯೋ ಮೇ ಕಮಲ್ ಪುಷ್ಪ ಕೆ ಸಮಾನ್ ನ್ಯಾರ ಪ್ಯಾರ ಬನಾ ದೇತಿ ಹೇ. ಅಂಡರ್ಲೈನ್. ಎಷ್ಟು ಬಾಬಾ ಅನ್ನೋದೇ ಒಂದು ನಿಮಗೆ ರಕ್ಷಣೆ ಅಂತಾರೆ. ಬಾಬಾ ನೆನಪು ಅಂದರೆ ನಾ ಯಾರಿದ್ದೀನಿ, ನಾ ಯಾರ ಮಗು ಇದ್ದೀನಿ, ಈ ನೆನಪಿದೆಯಲ್ಲ, ಈ ನೆನಪೇ ಛತ್ರ ಛಾಯಾ ರೂಪದಲ್ಲಿ ನಿಮಗೆ ರಕ್ಷಣೆ ಮಾಡ್ತದ. ನಾಜೂಕ್ ಅಂದರೆ ಭಾಳ ಕಠಿಣ, ಭಾಳ ನಾಜೂಕ್ ಸೂಕ್ಷ್ಮ ಪರಿಸ್ಥಿತಿಯೊಳಗೆ ನಮ್ಮನ್ನು ಕಮಲ ಪುಷ್ಪದ ಸಮಾನ್ ಆ ಎಲ್ಲ ಪರಿಸ್ಥಿತಿಯಿಂದ, ಡ್ರಾಮಾದಿಂದ ನ್ಯಾರ ಮತ್ತು ಆತ್ಮಸ್ಥಿತಿಯಲ್ಲಿ ಪ್ಯಾರ, ಪರಮಾತ್ಮ ತಂದೆ ಜೊತೆಗೆ ಪ್ಯಾರ ಆಗುವ ಶಕ್ತಿಯನ್ನು ಕೊಡ್ತದೆ. ಮೆಹನತ್ ನಹಿ ಲಗ್ತಿ. ಎಷ್ಟೆಷ್ಟು ನಾವು ನೆನಪು ಮಾಡ್ಕೊಳ್ತೀವಿ ನನ್ನವ್ರು ಯಾರು, ನಾ ಯಾರು ಅನ್ನೋದನ್ನು, ಅಲ್ಲಿ ಪರಿಶ್ರಮದಿಂದ ಮುಕ್ತ ಆಗ್ತೀರಿ. बाबा को सामने लाने से, स्वस्थिति में स्थित होने से कैसी भी परिस्थिति परिवर्तन हो जाती है. ತಂದೆಯನ್ನು ಎದುರುಗಡೆ ತರೋದ್ರಿಂದ ಅಂದರೆ ನನ್ನವ್ರು ಯಾರು, ನಾ ಆತ್ಮ ಇದ್ದೀನಿ, ನಾ ಆತ್ಮನಿಗೆ ನನ್ನವ್ರು ಯಾರು ಅನ್ನುವಂಥದ್ದು ನೀವು ಎದುರು ತೊಗೊಂಡು ಬನ್ನಿರಿ, ನಿಮ್ಮ ಸ್ಮೃತಿಯಲ್ಲಿ ತೊಗೊಂಡು ಬನ್ನಿರಿ. ಆವಾಗ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗೋದ್ರಿಂದ, ಆತ್ಮ ಕಾನ್ಷಿಯಸ್ಸಲ್ಲಿ ಇರೋದ್ರಿಂದ ಪರಿಸ್ಥಿತಿ ತಾನಾಗಿಯೇ ಎಂಥದ್ದೇ ಪರಿಸ್ಥಿತಿ ಇರಲಿ ಅವು ಪರಿವರ್ತನೆಯಾಗಿ
ಹೋಗ್ತವೆ. ಸ್ಲೋಗನ್: बातों का पर्दा बीच में आने न दो तो बाबा के साथ का अनुभव होता रहेगा. ಮಾತುಗಳ ಪರದೆ ಮಧ್ಯದಲ್ಲಿ ಬರದಂತೆ ನೋಡಿಕೊಂಡಾಗ ಬಾಬಾರ ಜೊತೆಯ ಅನುಭವ ಆಗ್ತಾ ಇರ್ತದೆ. ಅಂಡರ್ಲೈನ್. ಭಾಳ ಸೂಕ್ಷ್ಮ ಗುಹ್ಯ ಮಾತು ಹೇಳ್ತಿದ್ದಾರೆ ಬಾಬಾ. ನಾನು ಮತ್ತು ಬಾಬಾ ನಮ್ಮಿಬ್ಬರ ಅನಾದಿ ಅವಿನಾಶಿ ಸಂಬಂಧ ಇದೆ, ನಿರಂತರ ಸಂಬಂಧ ಇದೆ. ಈ ಸಂಬಂಧದಲ್ಲಿ ಅಡ್ಡಿ ಬರುವುದು ಯಾವುದು? ಬಾಬನ ಜೊತೆಯ ಅನುಭವ ಯಾಕೆ ದೂರ ಆಗ್ತದ? ಮಾಯಾ ಸಂಘದಲ್ಲಿ ಯಾಕೆ ಬರ್ತೀವಿ ಅಂದರೆ, ನಮ್ಮಿಬ್ಬರ ಮಧ್ಯದಲ್ಲಿ, ನಾನು ಆತ್ಮ ಮತ್ತು ನನ್ನ ತಂದೆ ಪರಮಾತ್ಮನ ಮಧ್ಯದಲ್ಲಿ ಬರೋದು ಯಾವುದು ಅಂದರೆ ಮಾತುಗಳು. ಎದ್ರ ಮಾತು? ಮಾತನ್ನುವಂಥ ಪರ್ದಾ ಅಂತಾರೆ ಬಾಬಾ. ಮಾತು ಎಲ್ಲಿವೆ? ಕ್ಯಾರೆಕ್ಟರ್ ಒಳಗಿವೆ. ಮಾತು ಎಲ್ಲಿದೆ? ಡ್ರಾಮಾದೊಳಗಿದೆ. ಯಾವಾಗ ನಾ ಆತ್ಮ ನನ್ನ ಸತ್ಯ ಆತ್ಮಸ್ಮೃತಿಯನ್ನು ಮರೆತು ನನಗೆ ನಾನು ಕ್ಯಾರೆಕ್ಟರ್ ಅಂತ ತಿಳ್ಕೊತೀನಿ, ಒಂದು ರೋಲ್ ಅಂತ ತಿಳ್ಕೊತೀನಿ, ಅಥವಾ ನಾವೊಬ್ಬ ವ್ಯಕ್ತಿ, ನಾವೊಬ್ಬ ಅಕ್ಕೋರು, ಬಿ.ಕೆ. ಬ್ರಾಹ್ಮಣ್ ಅಂತ ತಿಳ್ಕೊತೀವಿ. ಬಾಬಾ ಹೇಳ್ತಾರೆ, ಇವೇ ಅಲ್ಲಿ ಬರುವ ಕ್ಯಾರೆಕ್ಟರ್ ಒಳಗೆ ಬರುವಂಥ ಮಾತುಗಳು ಕೂಡ ನನ್ನ ಭಾವನ ಮಧ್ಯದಲ್ಲಿ ಅಡ್ಡು ಬರ್ತಾವೆ. ಪರದೆ ರೂಪದಲ್ಲಿ ಪರ್ದಾ ಬಿದ್ದು ಬೀಳ್ತದ. ಅದಕ್ಕೆ ಬಾಬಾ ಅಂತಾರೆ, ಈ ಮಾತು ಡ್ರಾಮಾದೊಳಗಿವೆ. ಮಾತು ನಾನಲ್ಲ, ಡ್ರಾಮಾ ನಾನಲ್ಲ, ದೇಹ ಕ್ಯಾರೆಕ್ಟರ್ ನಾನಲ್ಲ ಅಂದಮೇಲೆ ಈ ಮಾತುಗಳಿಂದ ಡಿಟ್ಯಾಚ್ ಇರಿ. ನಾಟಕದ ಮಾತುಗಳ ಬಗ್ಗೆ ಎಂದೂ ಅಟೆನ್ಷನ್ ಕೊಡಬೇಡ್ರಿ. ಆಗ ಸದಾ ಪರಮಾತ್ಮ ತಂದೆಯ ಜೊತೆಯ ಅನುಭೂತಿ ಆಗ್ತಾ ಇರ್ತದೆ. अव्यक्त इशारे: आत्मिक स्थिति में स्थित रहने का अभ्यास करो, अंतर्मुखी बनो. किसी भी विघ्न से मुक्त होने की युक्ति है सेकंड में स्वयं का स्वरूप अर्थात आत्मिक ज्योति स्वरूप स्मृति में आ जाए और कर्म में निमित्त भाव का स्वरूप इस डबल लाइट स्वरूप में स्थित हो जाओ तो सेकंड में हाई जंप दे देंगे. अंडरलाइन. ಯಾವುದೇ ಒಂದು ವಿಘ್ನದಿಂದ ಮುಕ್ತ ಆಗಬೇಕು ಅಂದರೆ ಅದಕ್ಕೆ ಯುಕ್ತಿಯಾಗಿದೆ. ಏನೋ ಒಂದು ವಿಘ್ನ ಇದೆ, ಒಂದು ಮಾತಿದೆ, ಪರಿಸ್ಥಿತಿ ಇದೆ, ಯಾವುದೋ ಕ್ಯಾರೆಕ್ಟರ್ನ ಸ್ಮೃತಿ ನನ್ನ ಮೈಂಡ್ ಒಳಗೆ ಬರ್ತಾ ಇದೆ, ವಾಪಸ್ ಬರ್ತಾ ಇದೆ ಅಂತಂದರೆ ಅದು ಒಂದು ವಿಘ್ನ. ಆ ವಿಘ್ನದಿಂದ ಮುಕ್ತಿ ಆಗಬೇಕು ಅಂದರೆ ಒಂದು ಯುಕ್ತಿ ಇದೆ. ಆ ಯುಕ್ತಿಯಾಗಿದೆ ಒಂದು ಸೆಕೆಂಡ್ ಒಳಗೆ ಸ್ವಯಂನ ಸ್ವರೂಪ, ನಾ ಯಾರು, ನಾ ರಿಯಲ್ ನಾ ಯಾರು ಇದೀನಿ, ನನ್ನ ರೂಪ ಏನು ಅನ್ನೋದನ್ನು ನೋಡ್ಕೊಡ್ರಿ. ಅರ್ಥಾತ್ ಆತ್ಮಿಕ ಜ್ಯೋತಿ ಸ್ವರೂಪದ ಸ್ಮೃತಿಯಲ್ಲಿ ಬಂದ್ರಿ ಅಂದರೆ ಮತ್ತು ಕರ್ಮದಲ್ಲಿ ಕೇವಲ ನಿಮಿತ್ತ ಭಾವವನ್ನು ಅಳವಡಿಸ್ಕೊಂಡ್ರಿ ಅಂದರೆ ಇದು ನನ್ನ ಕೆಲಸ, ನಾನು ಮಾಡೀನಿ ಅಲ್ಲ. ಈ ಕಾರ್ಯ ಡ್ರಾಮಾದಿದೆ, ಡ್ರಾಮಾದ ಪ್ರತಿ ಕಾರ್ಯ ಫಿಕ್ಸ್ಡ್ ಇದೆ. ಕೇವಲ ಬಾಬಾ ಅಲ್ಲಿ ನನಗೆ ಈ ರೋಲ್ಗೆ ಕ್ಯಾರೆಕ್ಟರನ್ನು ನಿಮಿತ್ತ ಮಾಡಿದ್ದಾರೆ. ನಾನು ಕೇವಲ ನಿಮಿತ್ತಿದ್ದೀನಿ, ನನ್ನಿಂದ ಏನೂ ಆಗಿಲ್ಲ, ಬಾಬಾ ಮಾಡಿಸಿದ್ದಾರೆ ಅನ್ನುವ ನಿಮಿತ್ತ ಭಾವ, ನಿಮಿತ್ತ ಸ್ವರೂಪ ಇತ್ತು ಅಂದರೆ ಡಬಲ್ ಲೈಟ್ ಸ್ವರೂಪದಲ್ಲಿ ಆ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ. ಒಂದು ಸೆಕೆಂಡಲ್ಲಿ ಆ ಪ್ರಾಬ್ಲಮ್ಮಿಂದ ಅಥವಾ ಆ ವಿಘ್ನದಿಂದ ಹೈ ಜಂಪ್ ಮಾಡ್ತೀರಿ ಅಂತಾರೆ ಬಾಬಾ. ಕೋಯಿ ಬಿ ವಿಘ್ನ ಆಗೆ ಬಡ್ನೆ ಮೇ ರುಕಾವಟ್ ನಹಿ ಡಾಲ್ ಸಕೇಗಾ. ಮುಂದುವರಿಯೋದು ಅಂದರೆ ಸೇವಾ ಅಂತಲ್ಲ, ಮುಂದುವರಿಯೋದು ಅಂದರೆ ಆತ್ಮಸ್ಥಿತಿ ಅನುಭವ ಮಾಡೋದು, ನಿರಂತರತೆಯನ್ನು ಹೆಚ್ಚಿಸ್ಕೊಳ್ಳೋದು. ಎಷ್ಟು ಸಾಧ್ಯ ಅಷ್ಟು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವ ಅಥವಾ ಬಾಬನ್ ಸಂಘದಲ್ಲಿ ಇರುವಂತಹ ಒಂದು ನಿರಂತರ ಅಭ್ಯಾಸ ಹೆಚ್ಚಾಗಬೇಕು ಅಂತಂದರೆ ಬಾಬಾ ಹೇಳ್ತಾರೆ ಅದಕ್ಕೆ ಅನೇಕ ವಿಘ್ನಗಳು ಬರ್ತಾವ. ಆ ವಿಘ್ನಗಳಿಂದ ಮುಕ್ತ ಆಗಬೇಕು ಅಂದರೆ ಸೆಕೆಂಡಲ್ಲಿ ನಾ ಯಾರು ಎನ್ನುವ ಸ್ವಸ್ವರೂಪವನ್ನು ನೆನಪು ಮಾಡ್ಕೊಂಡ್ರಿ ಅಂದರೆ ವಿಘ್ನಗಳು ದೂರ ಆಗ್ತವ ಮತ್ತು ವಿಘ್ನಗಳು ನಿಮ್ಮ ಸ್ಥಿತಿ ಮಾಡ್ಕೊಳ್ಳೋದಕ್ಕೆ ಅಡ್ಡಿ ಬರೋದಿಲ್ಲ ಅಂತಾರೆ ಬಾಬಾ. ಇದರಿಂದ ಆತ್ಮಸ್ಥಿತಿಯನ್ನು ನಿತ್ಯವೂ ಹೆಚ್ಚಿಸ್ಕೊಳ್ಳಿಕ್ಕೆ, ನಿರಂತರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಂ ಶಾಂತಿ.